ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿದೊಡೆ ಎಂತಯ್ಯ, ನೊರೆ ತೆರೆಗಳಿಗಂಜಿದೊಡೆ ಎಂತಯ್ಯ, ನೊರೆ ತೆರೆಗಳಿಗಂಜಿದ. ಶ್ರೀ ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭವರೋಗ ಶರಣಾರಿ ಬಸವ ಗುರುನಮಿ. ವಿಶ್ವಗುರು ಮಹಾಮಾನವವಾದಿ ಬಸವಣ್ಣನವರನ್ನು ಹೃದಯದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು, ಬಯಲು ಕಾಯಿಸಿದ್ದರು, ಶೂನ್ಯ ಪೀಠಾಧ್ಯಕ್ಷರಾದಂತಹ ಅಲ್ಲಮ ಪ್ರಭುದೇವರನ್ನು, ಚಿನ್ಮಯ ಜ್ಞಾನಿ ಶಿರಸ್ಥಳ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಸೇರಿರುವ ಎಲ್ಲ ಸದ್ಭಕ್ತರನ್ನು, ತಾಯಿಯಂದರೆ, ಮಕ್ಕಳು ಎಲ್ಲರಿಗೂ ಮಹಾದೇವಿ ಅಕ್ಕ ಮೋಹ ಪಂಜರದಿಂದ ಬಿಡುಗಡೆಯಾಗಿ ವೈರಾಗ್ಯ ಮತ್ತು ಸಂಕಲ್ಪ ಶಕ್ತಿಗಳೇ ಸಾವಯವಗೊಂಡು ನಡೀತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಧೀರಳಾಗಿ ದಿಟ್ಟಳಾಗಿ ಮುನ್ಸಾಗ್ತಾ ಇದ್ದಾರೆ. ಸ್ವಲ್ಪ ದೂರ ಹೋಗುವವರಿಗೆ ಪರಿಚಿತ ಮುಖಗಳು ಭೇಟಿಯಾಗ್ತಿದ್ವು, ಆಶ್ಚರ್ಯದಿಂದ ನೋಡ್ತಿದ್ರು. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಾರದೆ ಹೊರಟಿದ್ದ. ಉಡುತಡಿಯ ವಲಯವನ್ನು ದಾಟಿದ ಮೇಲೆ ಪರಿಚಿತ ಮುಖಗಳು ಯಾವುವು ಕಾಣಲಿಲ್ಲ. ಬಂಡಿದಾರಿ ನಿಂತಿರ್ತಿದ್ವು ಅವನು, ಗೊತ್ತಿರ್ಬೇಕು ನಿಮಗೂ. ಈಗೆಲ್ಲ ಇಲ್ಲ ಬಂಡಿದಾರಿಗಳು, ಮೊದಲಿನ ಈಗೆಲ್ಲ ಡಾಂಬರ್ ದಾರಿಗಳು. ಅವಾಗ ಬಂಡಿದಾರಿಗಳು ಅಂದರೆ ಚಕ್ಕಡಿನೇ ಹೋಗ್ಬೇಕಲ್ಲ, ಅಂತ ದಾರಿ ಚಕ್ಕಡಿನೂ ಹೋಗ್ತಿದ್ರು, ಜನರು ಹೋಗ್ತಿದ್ರು. ಅಲ್ಲಿ ನಡೀತಾಳೆ ಬೆಳಗ್ಗೆಯಿಂದ ಅಥವಾ ನಿನ್ನೆಯಿಂದನೂ ಏನು ಹೊಟ್ಟೆಗೆ ತಗೊಂಡಿಲ್ಲ. ಯಾಕೆಂದ್ರೆ ನಿನ್ನೆ ಸಮಾಧಿ ಸ್ಥಿತಿ ಪ್ರಾಪ್ತಿಯಾಗಿದೆ. ಆ ಆನಂದದಲ್ಲಿ ಆ ಆನಂದವನ್ನು ಕಳ್ಕೋಬಾರದು ಅಂತ ಹೇಳಿ ಹಾಗೆ ಧ್ಯಾನಾಸಕ್ತರಾಗಿ ವಿಶ್ರಾಂತಿಗೆ ಹೋಗ್ಬಿಟ್ಟಿದ್ದಾರೆ. ಇವತ್ತು ಅರಮನೆಯಲ್ಲಿ ಬೆಳಗ್ಗೆನೂ ಏನು ಪ್ರಸಾದ ಸ್ವೀಕಾರ ಮಾಡಿಲ್ಲ, ಮಠಕ್ಕೆ ಬಂದು ಹೊರಟುಬಿಟ್ಟಿದ್ದಾನೆ. ಸರಿ, ಆ ತಲೆ ತುಂಬ ವಿಚಾರಗಳು, ಆ ವಿಚಾರದ ಭರಾಟೆಯಲ್ಲಿ ತಾಕಲಾಟದಲ್ಲಿ ದಾರಿ ಸಾಗಿದ್ದೇ ಗೊತ್ತಾಗಲಿಲ್ಲ. ಎರಡು ಹರದಾರಿ ಅಂದರೆ ಒಂದು ಹರದಾರಿಯಿಂದ ಪ್ರಾಯಶಃ 2 ಮೈಲಿಂದ ಕಾಣ್ತದೆ, 3 ಮೈಲಿನ 2 ಮೈಲಿನ ಇಲ್ಲ
ಗಾವುದ ಅಂದರೆ 2 ಮೈಲಿ, ಹರದಾರಿಂದ 3 ಮೈಲಿ ಇರ್ಬೋದು. 3 ಮೈಲಿ ಅಂತಂದರೆ ಕಿಲೋಮೀಟರ್ ಲೆಕ್ಕದಲ್ಲಿ ಜಾಸ್ತಿ ಆಗುತ್ತೆ. 4.5 ಕಿಲೋಮೀಟ್ರು ಆ ಥರ 2 ಹರದಾರಿ 6 ಮೈಲಿ ನಡೆದು ಕಾಲು ಬಹಳ ತೊಂದರೆ ಕೊಡೋಕ್ಕೆ ಶುರು ಮಾಡಿದ್ವಿ. ಯಾಕೆ ಹೊಟ್ಟೆಯಲ್ಲಿ ಆಹಾರ ಇಲ್ಲ, ಮೇಲೆ ಬಿಸಿಲು, ಜೊತೆಗೆ ಹೊಸ ವಾತಾವರಣ. ಆಕೆ ಜೀವನದಲ್ಲಿ ಪ್ರಾಯಶಃ ಇಷ್ಟು ಯಾವತ್ತೂ ನಡೆದೇ ಇಲ್ಲ, ನಡೆಯೋ ಪ್ರಸಂಗ ಇಲ್ಲಿ ಬರ್ತದೆ. ಕಾಲು ಶಕ್ತಿಯನ್ನು ಕಿತ್ಕೊಂಡು ಚಂಡಿ ಹಿಡಿದ ಮಕ್ಕಳ ಹಾಗೆ ಹಠ ಮಾಡ್ತಿದ್ದೇವೆ, ನಾವಿನ್ನು ಸಾಧ್ಯ ಇಲ್ಲ ಮುಂದೆ ಹೋಗ್ಲಿಕ್ಕೆ ಅಂತ. ಅಂಥದ್ರಲ್ಲೂ ಮತ್ತೊಂದು ಹರದಾರಿ ಸಾಗಿದ್ರು, ಸುಮಾರು ಒಂದು 10-12 ಕಿಲೋಮೀಟರ್. ಇನ್ನು ನಡೆಯಕ್ಕೆ ಆಗೋದೇ ಇಲ್ಲ, ಬಾಯಾರಿಕೆ ಆಯಿತು, ಹಸಿವು, ಪಾಪ. ಮುಂದಿನ ದಾರಿ ಏನು ಗೊತ್ತಿಲ್ಲ. ಒಂದು ಹಳ್ಳಿ ಕಾಣಿಸ್ತಾ ಇದೆ ದೂರದಲ್ಲಿ. ಆ ಹಳ್ಳಿಯ ಹೊರಭಾಗದಲ್ಲಿ ಒಂದು ಸಿಹಿ ನೀರಿನ ಬಾವಿ. ಆ ಸಿಹಿ ನೀರಿನ ಬಾವಿ ಹತ್ರ ಜನ ಅಂದ್ರೆ ಮಹಿಳೆಯರು ನೀರು ಸೇರ್ತಾ ಇದ್ರು. ಹೋಗಿ ಕೇಳ್ತಾರೆ, ಅವ್ವ ಸ್ವಲ್ಪ ಕುಡಿಲಿಕ್ಕೆ ನೀರು ಎರಿತೀರಾ? ನೀರು ಕೊಡೋದಲ್ಲ, ನೀರು ಎರಿಯೋದು, ಬೊಕ್ಸೆ ಹಿಂಗೆ ಒಡ್ಡೋದು, ಅವು ನೀರು ಹಾಕೋದು. ಯಾಕಂದ್ರೆ ಅಪರಿಚಿತರಿಗೆ ಅವಾಗ ತಮ್ಮ ವಸ್ತುಗಳು ಮತ್ತು ಅಲ್ಲಿ ನಿಮ್ಮ ವಾಟಗಳು, ಲೋಟಗಳು, ಗ್ಲಾಸ್ಗಳು, ಕಪ್ಪುಗಳು ಎಲ್ಲಿ ಸಿಗಬೇಕು? ಬಾವಿ ಹತ್ರ ಕೊಡ. ಅವರು ಮೊದಲಿಗೆ ಅಯ್ಯೋ ಪಾಪ ಎಂಥ ಚಂದೊಳ್ಳಿ ಹುಡುಗಿ, ಹುಚ್ಚಿಡ್ದಂಗೆ ಕಾಣಿಸ್ತು. ಆಕೆ ಮಾತು ಚೆನ್ನಾಗಿ ಆಡ್ತಾಳೆ, ಆದರೂ ದಿಗಂಬರಳಾಗಿರೋದ್ರಿಂದ ಹುಚ್ಚಿಡ್ದಂಗೆ ಕಾಣಿಸ್ತು. ಎಲ್ಲಿ ಬಂಟಾಯ್ತು ಏನು ಅಂಥೇಳಿ ಒಬ್ಬ ಹಿರಿಯ ಮಹಿಳೆ ಮಾತಾಡ್ಕೊಂತ ನೀರು ಹಾಕ್ತಾನೆ. ಬಂಗಾರದ ಗೊಂಬೆ ಹೆಂಗೈತಿ, ಆ ದೇವ್ರಿಗಾದ್ರೂ ಹೆಂಗೆ ಮನ್ಸು ಬಂತು ಹುಚ್ಚಿಡ್ಸವನಲ್ಲ ಅಂತ ಇನ್ನೊಬ್ಳು ಅಂತಾನೆ. ಯಾವೂರವ ನಿಂದು? ಊರು ಬಿಟ್ಟು ಹೊರಟವ್ರಿಗೆ ಯಾವ ಊರೇನು? ಇದ್ದದ್ದೇ ಊರು ತಾಯಿ ಅಂತಾಳೆ. ಮುಂದಕ್ಕೆ ಹೊರಡ್ತಾಳೆ. ಊರು ದಾಟಬೇಕಾಗಿದೆ. ಊರು ದಾಟ್ತಾ ಇರ್ಬೇಕಾದ್ರೆ ಒಂದು ಗುಂಪು, ಹುಡುಗರ ಗುಂಪು, ಸಣ್ಣ ಹುಡುಗರು, ತೀರಾ ಸಣ್ಣವರಲ್ಲ ತೀರಾ ದೊಡ್ಡವರಲ್ಲ. ಹುಚ್ಚಿ ನಡೆದವಳು ನೋಡ್ರೋ, ಹುಚ್ಚಿ ನಡೆದವಳು ನೋಡ್ರೋ ಅಂತ. ಹುಚ್ಚಿ ಅಂತ ಒಬ್ಬ ಕಲ್ಲು ಹೊಡೆದ, ಅವನು ಹೊಡೆದ ಅಂತ ಇನ್ನೊಬ್ಬ ಕಲ್ಲು ತಗೊಂಡು ಹೊಡೆದ. ನಾನು ಹುಚ್ಚಿ ಅಲ್ಲರೋ, ನಾನು ಹುಚ್ಚಿ ಅಲ್ಲ ಅಂತ. ಮತ್ತೆ ಹುಚ್ಚಿ ಅಲ್ಲದಿದ್ರೆ ದಿಗಂಬರಳಾಗಿ ಯಾಕೆ ನಡೀತಿದ್ದೆ ನೀನು ಅಂತ ಒಬ್ಬ ಜೋರಾಗಿ ಕಲ್ಲು ಬೀಸಿದ. ತಲೆ ಬಿಡ್ತು, ಪ್ರಜ್ಞೆ ತಪ್ತು, ರಕ್ತ ಹರಿದು 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 ಅಲ್ಲೇ ಗಟ್ಟಿ ಆಯ್ತು. ಅದೆಷ್ಟೊತ್ತು ಬಿದ್ದಿದ್ಲು. ಎಚ್ಚರ ಆದಾಗ ಸೂರ್ಯ ಪಶ್ಚಿಮದ ಕಡೆಗೆ ಸಾಗ್ತಾ ಇದ್ದ. ಇನ್ನು ಕೇವಲ ಕೆಲವು ಗಳಿಗೆಗಳು ಇದೆ ಅಂತ ಅನ್ನಿಸ್ತು. ಎದ್ದು ಕೂತ್ಕೊಂತಾಳ. ಅಲ್ಲೇ ರಕ್ತ ಹರಿದು ಹೆಪ್ಪಗಟ್ಟಿದೆ ಅಲ್ಲಿ ಕೂದಲಲ್ಲಿ. ಯಾರು ನಕ್ಕಂಗಾಯ್ತು. ಗಮನಿಸ್ತಾಳೆ, ತನ್ನೊಳಗಿಂದನೇ ಬರ್ತಾ ಇದೆ ಆ ಶಬ್ದ, ಅಳಿಮನ. ಈ ಮನಸ್ಸಿನಲ್ಲಿ 2 ಪ್ರಕಾರ ಇರ್ತದೆ, ಅಳಿಮನ, ಘನಮನ. ಅಳಿಮನ, ನಿಮಗೂ ಅನುಭವ ಬರ್ತದೆ, ಹೆಸರು ಗೊತ್ತಿಲ್ಲೇ ಇರ್ಬೋದು. ಕೆಟ್ಟದ್ರ ಕಡೆಗೆ ಪ್ರೇರಣೆ ಮಾಡೋದು, ಸೋಲಿನ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಅಳಿಮನ. ಸಾಧನೆ ಕಡೆಗೆ, ಛಲದ ಕಡೆಗೆ, ಸದ್ಗುಣದ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಘನಮನ. ಮನಸ್ಸಿನಲ್ಲಿ 2 ಪ್ರಕಾರ ಇದೆ. ಎನ್ನ ಮನವೇ ನನಗೆ ಹಾಗೆ ನೋಡಯ್ಯ, ಎನ್ನ ಮನವೇ ನನಗೆ ಕೆಳೆ ನೋಡಯ್ಯ ಅಂತ ಬಸವಣ್ಣವರು ಕೂಡ ಹೇಳ್ತಾನೆ. ಗಮನಿಸ್ತಾಳೆ, ತನ್ನ ಮನಸ್ಸು ಹೇಳ್ತಾ ಇದೆ, ಹುಚ್ಚಿ ಎಂಥ ನಿರ್ಧಾರ ತಗೊಂಡಿದ್ದೀನಿ, ದುಡುಕಿದೆ ನೋಡು, ನೀನು ತೆಗೆದುಕೊಂಡಂತ ತಪ್ಪು ನಿರ್ಧಾರ ನಿನ್ನನ್ನು ಎಲ್ಲಿ ತಗೊಂಡು ಬಂತು, ಎಲ್ಲಿ ತಂದು ಹಾಕ್ತು ನೋಡು. ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಜೀವನೇ ಹೋಗ್ತಿತ್ತಲ್ಲ ಅಂತ ಹೇಳ್ತು. ಇಲ್ಲ, ಇದು ನನ್ನ ಹುಚ್ಚು ನಿರ್ಧಾರ ಅಲ್ಲ. ಮಹಾದೇವ ಹೇಳ್ತಾನೆ, ನನ್ನ ತಪ್ಪು ನಿರ್ಧಾರ ಅಲ್ಲ.
ಪರಮಾತ್ಮನಿಗಾಗಿ, ನನ್ನ ಗುರಿ ಸಾಧನೆಗಾಗಿ ನಾನು ಕೈಗೊಂಡಂತಹ ನಿರ್ಧಾರ. ಈಗ ನೋಡು, ಹೊಟ್ಟೆಗೆ ಊಟ ಇಲ್ಲ, ತಲೆಗೆ ಪೆಟ್ಟಾಗಿದೆ, ಕರೆಯೋರಿಲ್ಲ, ಮಾತಾಡಿಸೋರಿಲ್ಲ. ಹೀಗೆ ಆದರೆ ನೀನೇನು ಕಲ್ಯಾಣ ಮಾಡ್ತೀಯ? ಹಾದಿ ಹೆಣ ಆಗಬೇಕಾಗತ್ತೆ. ಪರವಾಗಿಲ್ಲ, ಈಗೇನು ದೂರ ಬಂದಿಲ್ಲ, ಹೋಗ್ಬಿಡು ವಾಪಸ್, ಮರಳಿ ಹೋಗು ಮನೆಗೆ. ಛೇ, ಹೋಗೋದಿಲ್ಲ. ಏನಾದರೂ ಆಗಲಿ. ಹಾಗಾದರೆ ನಿನ್ನ ಕೈ ಸಾಧಿಸೋಕ್ಕಾಗತ್ತಾ? ಖಂಡಿತವಾಗಿಯೂ ಆಗುತ್ತೆ. ಈ ಹುಡುಗರು ಹೊಡೆದಂಥ ಕಲ್ಲುಗಳನ್ನೇ ಹೂ ಅಂತ ಭಾವಿಸ್ಕೊಂತೀನಿ. ಆಗ ತನಗೇ ಗೊತ್ತಿರಲಾರ್ದಂಗೆ ಒಂದು ವಚನ ಆಕೆಯ ಬಾಯಿಂದ ಬರುತ್ತೆ. ಆರೂ ಇಲ್ಲದವಳು ಎಂದು ಅಳಿಗೊಳ್ಳಲು ಬೇಡ ಕಂಡೆ, ಏನು ಮಾಡಿದರೆಯೂ ನಾನು ಅಂಜುವಳಲ್ಲ. ಆರೂ ಇಲ್ಲದವಳೆಂದು ಅಳಿಗೊಳ್ಳಲು ಬೇಡ ಕಂಡೆಯ, ಏನು ಮಾಡಿದರೆಯೂ ನಾನು ಅಂಜುವಳಲ್ಲ. ಸುರಗಿ ತಲಗೆಲೆಯ ಮೆಲಿದು ನಾನು ಏನು, ತಲಗೆಲೆಯ ಮೆಲಿದು ನಾನೇನೆ. ತಲಗೆಲೆ ಅಂದ್ರೂ ತಕ್ಷಣ ಮರದಿಂದ ಒಣಗಿ ಒಣಗಿ ಬಿದ್ದಿರ್ತಾವಲ್ಲ ಎಲೆಗಳು, ಏನಂತಾರೆ ನೀವು? ತರಗೆಲೆ, ತರಗೆಲೆ ಅಂತ ಅಂತಾರೆ. ನಿಮ್ಮ ಕಡೆ ಏನಂತಾರೆ? ಈಗ ಒಣಗಿ ಒಣಗಿ ಒಣಗಿದೆಲೆ ಬಿದ್ದಿರ್ತಾವಲ್ಲ. ಒಟ್ಟು ಒಣಗಿದೆಲೆ. ನನಗೇನೂ ಸಿಗಲಿಲ್ಲ, ಯಾರೂ ಊಟ ಕೊಡಲಿಲ್ಲ, ತರಗೆಲೆ ತಿನ್ಕೊಂಡಾದ್ರು ನಾನು ಬದುಕ್ತೀನಿ. ತರಗೆಲೆಯ ಮೇಲಿದು ನಾನಿಹೆನು, ಸುರಗಿಯ ಮೇಲೊರಗಿ ನಾನಿಹೆನು. ನೀನು ನನ್ನನ್ನು ಈ ರಸ್ತೆ ಮೇಲೆ ಬೀಳಿಸಿದೆಯಲ್ವ ದೇವರೇ, ಪರವಾಗಿಲ್ಲ. ಸುರಗಿಯ ಮೇಲೊರಗಿ, ಸುರಗಿ ಅಂದರೆ ಚೂರಿ, ಚಾಕು. ಚಾಕುಗಳನ್ನೆಲ್ಲ ಒಂದ್ರ ಪಕ್ಕ ಇಟ್ಟು ಇದ್ರ ಮೇಲೆ ಮಲಗಿ, ಹಾಸಿಗೆ ಮೇಲೆ ಮಲಗ್ತೀನಿ ನಾನು. ಕಲ್ಲಿನ ಮೇಲೆಲ್ಲ, ಬಂಡೆ ಮೇಲೆಲ್ಲ. ಸುರಗಿಯ ಮೇಲೊರಗಿ ನಾನಿಹೆನು, ತಳಗೆಲೆಯ ಮೇಲಿದು ನಾನಿಹೆನು, ಸುರಗಿಯ ಮೇಲೊರಗಿ ನಾನಿಹೆನು. ಚನ್ನಮಲ್ಲಿಕಾರ್ಜುನಯ್ಯ ಕರಕರ ಕಾಡಿದಡೆ, ತನುವನ್ನು ಪ್ರಾಣವನ್ನು ನಿಮಗೊಪ್ಪಿಸಿ, ನಿಮಗೆ ಅರ್ಪಿಸಿ ಶುದ್ಧಳೇನು. ಏನಪ್ಪ ಕೊನೆಗೆ ಏನು ಮಾಡ್ತೀಯ ನೀನು? ಹುಡುಗರು ಕಲ್ಲೊಡೋದಲ್ಲ, ಕಲ್ಲೊಡೆದು ಹೋಗಿದ್ದಾರೆ ಅವರು ಅಷ್ಟು ನನ್ನ ಮೇಲೆ ಕಲ್ಲು ಹಾಕಿ ಇಲ್ಲೇ ಜೀವ ತೆಗೀಲಿ. ಕೊನೆಗೆ ನಿನಗೆ ತನಗೆ ಅರ್ಪಿತ. ನಾನು ನಿನ್ನ ಸತಿಯಾಗೋದಕ್ಕೆ ಹೊರಟಿದ್ದೀನಿ, ನೀನು ಪರೀಕ್ಷೆ ಮಾಡಿ ಕಲ್ಲೊಡಿಸ್ತಾ ಇದ್ದೀಯಾ? ಇನ್ನೂ ಏನೇನು ಪರೀಕ್ಷೆ ಮಾಡ್ತೀಯ ಮಾಡಿಸು. ಆದರೆ ನಾನು ಮಾತ್ರ ಹಿಂದಕ್ಕೆ ಹೋಗೋದಿಲ್ಲ, ಮುಂದಕ್ಕೆ ಹೋಗ್ತೀನಿ. ಆರೂ ಇಲ್ಲದವಳೆಂದು ಒಳಿಗೊಳ್ಳಲು ಬೇಡ ಕಂಡಿಲ್ಲ. ಏನು ಮಾಡಿದೆಯೋ ನಾನು ಅಂಜುವಳಲ್ಲ. ನೀನು ಏನೇ ತೊಂದರೆ ಕೊಡು, ಏನೇ ಕಷ್ಟ ಕೊಡು, ನಾನು ಅಂಜುವಳಲ್ಲ. ತರಗೆಲೆಯ ಮೇಲಿದು ನಾನಿಹೆನು, ಸುರಗಿಯ ಮೇಲೊರಗಿ ನಾನಿಹೆನು. ಚನ್ನಮಲ್ಲಿಕಾರ್ಜುನಯ್ಯ ಕರಕಾಡಿ ನೋಡಿದಡೆ, ಒಡಲನು ಪ್ರಾಣವನ್ನು ನಿಮಗರ್ಪಿಸಿ ಶುದ್ಧಳನೆನು. ಕೊನೆಗೇನು? ಒಡಲು, ದೇಹ ಮತ್ತು ಪ್ರಾಣ ಎರಡನ್ನು ಅರ್ಪಿಸಿ ಶುದ್ಧಳಾಗಿರ್ತೀನಿ ಅಂತ ಹೇಳಿ ಎದ್ದಳ್ತಾಳೆ. ಆ ವಚನ ಶಕ್ತಿ ಕೊಡುತ್ತೆ ನೋಡಿ. ಇದೇ ಮಹಾತ್ಮನ ಲಕ್ಷಣ. ನಿಮಗೆಲ್ಲ ಊಟ ಶಕ್ತಿ ಕೊಟ್ಟರೆ ಅವರಿಗೆ ವಚನವೇ ಶಕ್ತಿ ಕೊಡ್ತಾ ಇತ್ತು. ಎದ್ದಳು, ನಡೆದಳು, ಊರು ದಾಟಿ ಮುಂದೆ ಹೋಗ್ತಾಳೆ. ಒಂದು ಸ್ಮಶಾನ ಕಾಣಿಸುತ್ತೆ. ಸ್ಮಶಾನ ಅಂದ್ರೆ ಗೊತ್ತಿಲ್ಲ, ಏನಂತಾರೆ ಸ್ಮಶಾನಕ್ಕೆ? ಮಸಾಣ, ಸುಡುಗಾಡಗಟ್ಟಿ. ನಿಮ್ಮ ಪಕ್ಕ ಭಾಷೆ ಅಲ್ಲ, ಸುಡುಗಾಡಗಟ್ಟಿ ಕಾಣಿಸ್ತದೆ. ಹೋಗ್ತಾಳಲ್ಲಿ, ಅಲ್ಲಲ್ಲಿ ಹೂತಿರುವಂಥ ಮಣ್ಣಿನ ದಿಬ್ಬಗಳು, ದೂರದಲ್ಲಿ ಹೆಣವನ್ನು ಸುಟ್ಟಂಥ ಬೆಂಕಿ ಎಲ್ಲ ಕಾಣಿಸುತ್ತೆ. ಒಂದು ಆಳು ಗುಡಿನೂ ಇರ್ತದೆ, ಒಂದು ಶಿವಾಲಯ. ಅಲ್ಲಿ ಹೋಗ್ತಾಳೆ. ಅಷ್ಟೊತ್ತಿಗೆ ಕತ್ಲ, ಇನ್ನೇನು ಸೂರ್ಯ ಅಸ್ತಾಗ ಪ್ರಸಂಗ ಬರ್ತದೆ. ಅಲ್ಲಿ ಒಂದು ಕೊಳನೂ ಇರ್ತದೆ. ಆ ಕೊಳದಲ್ಲಿ ಮಿಂದು ಸ್ನಾನ ಮಾಡಿ ಮೇಲೆ ಬರ್ತಾಳೆ.
ಬಿಲ್ಪತ್ರ ಗಿಡ ಇರ್ತದೆ. ಆಮೇಲೆ ಅಲ್ಲಿ ಗುಡಿ ಒಳಗಡೆ ಹೋಗಿ ಧೂಳು ಹಿಡಿದ್ಬಿಟ್ಟಿರ್ತದೆ ಗುಡಿ ಎಲ್ಲ. ಯಾಕಂದ್ರೆ ಅಲ್ಲಿ ಯಾರು ಭಕ್ತರು ಸ್ಮಶಾನಕ್ಕೆ ಯಾರು ಗುಡಿಗೆ ಬರಬೇಕು, ಪೂಜಾರಿಗಳು ಯಾರು ಗಮನ ಕೊಟ್ಟಿರಲ್ಲ, ಯಾಕೆಂದರೆ ಅಲ್ಲೇನು ಉತ್ಪನ್ನ ಇಲ್ವಲ್ಲ, ಹಾಗಾಗಿ ಯಾರು ಗಮನ ಕೊಟ್ಟಿರಂಗಿಲ್ಲ. ಹೋಗ್ತಾಳೆ, ಅಲ್ಲಿ ಒಳಗಡೆ ಒಂದು ವಿಭೂತಿ, ಒಂದು ಮಾಡಲಿ ಒಂದು ವಿಭೂತಿ ಸಿಗುತ್ತೆ ಸಣ್ಣ, ಕೆಳಗಡೆ ಒಂದು ಕುಡಿಕೆ ಸಿಗುತ್ತೆ. ಕುಡಿಕೆ ಅಂದ್ರೆ ಗೊತ್ತಲ್ಲ, ಸಣ್ಣ ಕುಡಿಕೆ. ಅದನ್ನು ಹೋಗಿ ನೀರು ತೊಗೊಂಡು ಬಂದು ಪೂಜೆ ಮಾಡಿಕೊಂಡು ಹೇಳ್ತಾಳೆ, ಸ್ಮಶಾನ ಕಾಯಕ್ಕೆ ನೀನು ಒಬ್ಬರೇ ಇದ್ದೆ ಅಂತ ಕಾಣಿಸುತ್ತೆ, ಆದರೆ ನನ್ನನ್ನು ಉಳಿಸ್ಕೊಂಡ್ಯಾ, ಬಹಳ ಸಂತೋಷ. ಇಷ್ಟಾದರೂ ಕೊಟ್ಟಿಲ್ಲ ನೀನು, ಒಂದು ಹಾಳು ಗುಡಿಯಾದರೂ ಸಿಕ್ತಲ್ಲ ನನಗೆ, ನೆಮ್ಮದಿಯಾಗಿರ್ತೀನಿ, ರಾತ್ರಿ ಕಳಿತೀನಿ ಅಂತ ಅನ್ಕೊಂತಾಳೆ. ಸರಿ, ಆ ಬಿಲ್ಪತ್ರೆ ತಿಂದು ನೀರು ಕುಡಿತಾಳೆ. ಆದರೆ ಹೊಟ್ಟೆ ಹಸಿವು ಹೋಗ್ಬೇಕಲ್ಲ. ಮತ್ತು ಈ ಹೊಟ್ಟೆ ಹಸಿವು ಹೋಗಿದ್ರೆ ಏನು ಮಾಡೋಕ್ಕಾಗುತ್ತೆ? ಕಾಲೆಲ್ಲ ಬೊಬ್ಬೆ ಬಂದಿದ್ದಾವೆ, ಗುಳ್ಳೆ ಬಂದಿದ್ದಾವೆ, ರಕ್ತ ಬಂದಿದೆ, ಆಯಾಸ, ಕತ್ತಲು, ಪೂರ್ಣ ಎಲ್ಲ ಕತ್ತಲು ವ್ಯಾಪಿಸ್ತು. ಕಲ್ಪಿಸ್ಕೊಳ್ಳಿ, ಬರೀ ಒಂದು ಈ ಲೈಟ್ ಎಲ್ಲ ಆಫ್ ಆದರೆ ನಿಮಗೆ ಎಷ್ಟು ಭಯ ಕಾಣಿಸ್ತು. ಒಂದು ಅರ್ಧ ಗಂಟೆ ಕರೆಂಟ್ ತೆಗೆದರೆ ನೀವು ದೀಪನೆಲ್ಲ ಹಚ್ಕೊತೀರಿ, ಅಲ್ಲಿ ದೀಪವೂ ಇಲ್ಲ, ವಿದ್ಯುತ್ತಿನ ಕಲ್ಪನೆಯೇ ಇಲ್ಲ. ಏನು ಚಂದ್ರನ ಬೆಳಕು ಇದ್ದರೆ ಅದು ಇತ್ತು, ಇಲ್ಲ ಅಂದರೆ ನಕ್ಷತ್ರದ ಬೆಳಕು, ಇಲ್ಲ ಅಂದರೆ ಮಿಣುಕು ಹುಳಗಳು, ಮಿಣುಕುಳ ಅಂತಾರೆ, ಮಿಂಚುಳ ಅಂತಾರೆ, ಅದರದ್ದು ಬೆಳಕು. ಸರಿ, ಆ ರಾತ್ರಿ ಅಲ್ಲೇ ಕಳಿಬೇಕಾಗಿದೆ. ಮತ್ತೆ ಅಂತಾಳೆ, ಹೌದು, ಅಪ್ಪನವರು ಹೇಳ್ತಾರೆ, ದೇವನು ಒಳ್ಳೆಯವನೆಂದು ಭಾವಿಸಬೇಡ, ಕರಕಟ ಕಾಡುವನು ಒಳ್ಳೆಯವನೇ, ಅಳಿಸುವವನು ನಗಿಸುವವನು ಒಳ್ಳೆಯವನೇ, ಭಕ್ತರೊಡನೆ ಚಲ್ಲಾಟ ಆಡುವವನು ಒಳ್ಳೆಯವನೇ. ಅಂದರೆ ಬಸವಣ್ಣವ್ರ ವಚನ. ದೇವ್ರನ್ನ ನೀನು ಒಳ್ಳೆಯವನು ಅಂತೇಳಿ ಭಕ್ತಿ ಮಾಡಕ್ಕೆ ಹೋಗ್ತೀಯಲ್ಲ, ಅಷ್ಟು ಸುಲಭ ಅಲ್ಲಪ್ಪ. ಚೆನ್ನಾಗಿ ಕಾಡ್ತಾನೆ, ಅವನು ಪರೀಕ್ಷಿಸ್ತಾನೆ, ಬೇಕಾದಷ್ಟು ತೊಂದರೆಗಳನ್ನು ಕೊಡ್ತಾನೆ. ಇನ್ನೊಂದು ವಚನದಾಗ ಹೇಳ್ತಾರೆ, ನಂಬಿ ಏನೆಂದಡೆ, ನೆಚ್ಚಿ ಏನೆಂದಡೆ, ಸಳೆಮಾರು ಓದೆ ಏನೆಂದಡೆ, ತನುವನ್ನೆಲ್ಲಾಡಿಸಿ ನೋಡುವೆ ನೀನು, ಮನವನ್ನೆಲ್ಲಾಡಿಸಿ ನೋಡುವೆ ನೀನು, ಧನವನ್ನೆಲ್ಲಾಡಿಸಿ ನೋಡುವೆ ನೀನು. ಇವೆಲ್ಲ ಕಂಜದಿರ್ತಡೆ, ಭಕ್ತಿ ಕಂಪಿದ ನಮ್ಮ ಕೊಡಲು ಅಂತಾರೆ. ಇಲ್ಲಿ ಮಹಾದೇವಕ್ಕನಿಗೊಂದು ವಚನ ನೆನಪಾಗುತ್ತೆ, ನೀನು ಒಳ್ಳೆಯವನು ಅಂತ ಅನ್ಕೊಂಡಿದ್ದಪ್ಪ, ಅಪ್ಪನವ್ರು ಹೇಳ್ತಾರಲ್ಲ, ನೀನು ಒಳ್ಳೆಯವನಲ್ಲ, ಭಾಳ ಕಾಡ್ತೀಯಂತೆ, ಸಂಕಟಕ್ಕೀಡು ಮಾಡ್ತೀಯಂತೆ, ನೀನು ಒಳ್ಳೆಯವನೇ. ಮತ್ತೆ ಮರುಕ್ಷಣ ಒಂದು ಭಾವನೆ ಬರುತ್ತೆ, ಮಹಾರಾಯ ಮತ್ತು ನಾನು ಹಿಂಗಂದೆ ಅಂತ ಮುನಿಸಿಕೊಳ್ಬೇಡ, ದೇವರು ಹೇಳ್ತಾನೆ, ಸಿಟ್ಟಾಗಬೇಡ. ಅಪ್ಪನವರೇ ಮುಂದೆ ಹೇಳ್ತಾರೆ, ಬೆಚ್ಚದೆ ಬೆದರದೆ ತೊತ್ತುತನವ ಮಾಡಲು ಏನು ಮಾಡ್ತಾನೆ, ತನ್ನ ನೀವನು ಕೂಡಲ ಸಂಗಮ ದೇವ, ತನ್ನ ನೀವನು ಕೂಡಲ ಸಂಗಮ ದೇವ. ಪೂಜೆ ಮಾಡುವಾಗ ವಚನ ಹೇಳ್ಕೊಂಡಿರ್ತಾನೆ. ರಾತ್ರಿಯ ಭೀಕರತೆ ಶುರುವಾಗ, ಸ್ಮಶಾನ ಸುಡುಗಾಡಗಟ್ಟಿ ಹೆಂಗಿರ್ಬೇಕು ರಾತ್ರಿಯ ಹುಡುಗಳ ಕತ್ತಲ ಶುರುವಾಗುತ್ತೆ. ಆಗಾಗ ಆ ಕತ್ತಲೆಯನ್ನು ಭೇದಿಸಿ ಗೂಬೆಯ ಕೂಗು, ಗೂಗಿ ಅಂತೀರಲ್ಲ ನೀವು, ಜೋರ ವಿಚಿತ್ರಕ್ಕೆ ಹೋಗ್ತಿರ್ತಾವೆ. ಒಂದು ಕೂಗಿ ಕೂಗ್ತು ಹೊರಗಡೆ, ಇನ್ನೊಂದು ಕೂಗಿ ಅಲ್ಲೇ ಗುಡಿ ಇಷ್ಟು ಅಂತ ಕಾಣುತ್ತೆ, ಅದು ಹಾರು ಹೋಗುತ್ತೆ, ಕೂಗ್ತಾ ಮಹಾದೇವನಿಗೆ ಭಯ ಅನಿಸುತ್ತೆ. ಆದರೂ ಗಟ್ಟಿ ಮನಸ್ಸು ಮಾಡಿಕೊಂಡು ಅಲ್ಲೇ ಧೂಳು ಕಡಿಮೆ ಇದ್ದಂಥ ಒಂದು ಜಾಗದಲ್ಲಿ ಕೂತ್ಕೊಂಡು ಇನ್ನು ಕಾಲ ಕಳೀತಾ ಇದ್ದಾಳೆ. ಇದ್ದಕ್ಕಿದ್ದಂಗೆ ಒಂದು ವಿಚಿತ್ರ ಕೂಗು ಕೇಳಿಸ್ತದೆ. ಯಾವ ಕೂಗಿರ್ಬೋದು? ದೆವ್ವ ಅಲ್ಲ, ಅಲ್ಲಿ ದೆವ್ವದ ಕಲ್ಪನೆ ನರಿ ಕೂಗೋದು ಕೇಳಿಸ್ಕೊಂಡಿದಾರಲ್ಲ, ನಮಗೆ ದಿವಸ ಕೇಳಿಸ್ತದೆ ನಮ್ಮ ಮಾಮನೆ ಹತ್ರ. ಇಲ್ಲಿಗೇನು ಬರಲ್ಲ ಕಾಣಿಸ್ತದೆ ನರಿ ಕೂಗು, ಇಲ್ಲಿ ಕೇಳಿಸಲ್ಲ. ಇಲ್ಲಿಗೆ ನರಿಗಳು ಬರಲ್ಲ ಅಂತ ಬರ್ತಾವ ಭಾಳ ಕಡಿಮೆ. ನಮಗಂತೂ ಪ್ರಾಯಶಃ ವಾರದಲ್ಲಿ ನಾವು 4-5 ಸರಿನಾದ್ರೂ ನಾವು 4-5 ದಿನ ನರಿ ಕೂಗು ಕೇಳಿಕೊಳ್ಳುತ್ತೇವೆ. ನರಿ ಕೂಗ್ತದೆ, ಒಂದು ಕೂಗುತ್ತೆ, ಎಲ್ಲವೂ ಆ ನರಿ ಕೂಗಂತೂ ವಿಚಿತ್ರ ಇರುತ್ತೆ, ದೆವ್ವದ ಕೂಗು ಇದ್ದಂಗೆ ಇರ್ತದ. ಏನು ವಿಚಿತ್ರ ಕೂಗ್ತಿರ್ತಾವ ಹುಡುಗರು, ಈ ಅನುಕರಣೆ ಮಾಡ್ತಿರ್ತಾವಲ್ಲ, ಅನುಕರಣೆ ಮಾಡ್ದಂಗೆ ಮಾಡ್ತಿರ್ತಾವ ಅವು. ಅಂದರೆ ಹೆಣ ತಿನ್ನೋದಕ್ಕೆ ಅವು ಬರ್ತವೆ, ಅವು ಅಗದು ಅಗೆಯಕ್ಕೆ ಪ್ರಯತ್ನ ಮಾಡ್ತಿರ್ತವೆ.
ಇನ್ನು ನಾಯಿಗಳು ಬರ್ತಾವೆ. ನಾಯಿಗಳು ಹೊಗಳ್ತಾ ಜೋರಾಗಿ ಒಂದು 5-6 ನಾಯಿಗಳು, ಒಂದು 8-10 ನರಿಗಳು ಅವಕ್ಕೆ ಜಗಳ ಶುರು ಆಗ್ಬಿಡ್ತೀವಿ. ನಾಯಿ ನರಿ ಜಗಳ ಮಾಡಕ್ಕೆ ಶುರು ಮಾಡಿದ್ರೆ ಇನ್ನೇಗಿರ್ಬೋದು, ಎಷ್ಟು ಭಯಾನಕ ಇರ್ಬೋದು. ಮಹಾದೇವಕ್ಕನಿಗೆ ಭಯ ಆಗುತ್ತೆ. ಏನು ಮಾಡೋದು? ಆದರೂ ಧೈರ್ಯವಾಗಿ ಕೂತಿದ್ದಾಳೆ. ಹಸಿವು, ಒಂದು ಕಡೆ ಹಸಿವು ಕಲ್ಪಿಸ್ಕೊಳ್ಳಿ. 2 ದಿವಸದಿಂದ ಊಟ ಇಲ್ಲ. ಆಮೇಲೆ ಒಂದು ಕಡೆ ಆ ಧೂಳು, ಗುಡಿಯಲ್ಲಿ ಧೂಳು, ಆಮೇಲೆ ಮಲ್ಕೊಳ್ಬೇಕು ಅಂತ ಕಣ್ಣೆಲ್ಲ ಉರಿತಾ ಇದೆ, ಆದ್ರೆ ಮಲ್ಕೊಳಕ್ಕೆ ಜಾಗ ಇಲ್ಲ. ಆದರೂ ಆ ಕಲ್ ಮೇಲೆ ಮಲ್ಕೊಂತ ಮೈಗೆಲ್ಲ ಒತ್ತಾ ಇದೆ. ಸುರಗಿ ಆಮೇಲೆ ಹೊರಗೆ ನಾನು ಏನು ಅಂತ ಅನ್ಕೊಂತಾಳೆ, ಆದ್ರೆ ನಿದ್ದೆ ಬರ್ತಾ ಇಲ್ಲ, ಬಹಳ ಹಿಂಸೆ ಅನಿಸುತ್ತೆ. ಆವಾಗ ಮನಸ್ಸು ಹೇಳಕ್ಕೆ ಶುರು ಮಾಡುತ್ತೆ, ನೋಡು ಅಲ್ಲಿ ತಾಯಿ ಹಾಸ್ಕೊಡ್ತಿದ್ಲು, ಹೊದ್ದಿಸ್ತಿದ್ಲು, ನಿನ್ನ ತಾಯಿತವನ ಅವನು ಒಲ್ಲೆ ಅಂತ ಹೇಳಿ ಬಂದಿರ್ತಾನೆ. ಇನ್ನವನಿಗೆ ನಿನ್ನ ತಾಯಿತನೇ ಅವನು ಒಲ್ಲೆ ಹೋಗು ಅಂತಾನೆ. ಅದೆಲ್ಲ ನೆನಪಾಗುತ್ತೆ. ಆದರೂ ಇಲ್ಲ, ನನ್ನ ಗಂಡನಿಗಾಗಿ ನಾನು ಸಹಿಸಲೇಬೇಕು ಅಂತೇಳಿ ಆ ನಾಯಿ ನರಿಗಳು ಆ ಗುಡಿ ಕಡೆಗೆ ಬರಂಗಾಗುತ್ತೆ. ಬೊಗಳ್ಕೊಂತ ಜಗಳ ಆಡ್ಕೊಂತ ಗುಡಿ ಕಡೆಗೆ ಬರ್ತಾವೆ. ಹಾಗಾದರೆ ಮನುಷ್ಯರ ರಕ್ತದ ವಾಸನೆ ಹಿಡಿದವು. ನಾನು ಇಲ್ಲಿರೋದು ಗೊತ್ತಾಗಿದೆ. ಅಷ್ಟು ನಾಯಿ ನರಿ ಬಂದು ನನ್ನ ಮೇಲೆ ಎರಗಿದರೆ ನನ್ನ ಗತಿ ಸಾವು. ಮತ್ತೆ ಮರುಕ್ಷಣವೇ ಧೈರ್ಯ ತಗೊಂತಾನೆ. ಮತ್ತೆ ಹೆದರಿಕೆ ಆಗ್ತಿದೆಯಲ್ಲ, ಮತ್ತೆ ಧೈರ್ಯ ತಗೋಬೇಕು. ಮನಸ್ಸೇ ಹೆದರಬೇಡ, ಪರಮಾತ್ಮನಿಗಾಗಿ ಪರಮಾತ್ಮನ ಅರಸ್ಕೊಂಡೇ ಹೊರಟಿದ್ದೀನಿ. ಏನಾದರೂ ಆಗಲಿ. ಮತ್ತೊಂದು ವಚನ ಹೇಳ್ಕೊಂತ, ಹಣ್ಣ ಮೆದ್ದ ಬಳಿಕ ಆ ಮರವನ್ನು ಆರು ಕಡಿದಳೆ. ಹಣ್ಣ ಮೆದ್ದ ಬಳಿಕ ಆ ಮರವನ್ನು ಆರು ಕಡಿದರೆ, ಹೆಣ್ಣ ಬಿಟ್ಟ ಬಳಿಕ ಆಕೆಯ ನಾರು ಕೂಡಿಕೊಂಡರೆ, ಮಣ್ಣ ಬಿಟ್ಟ ಬಳಿಕ ಆಕೆಯ ನಾರು ಉತ್ತರೇನು, ಚನ್ನಮಲ್ಲಿಕಾರ್ಜುನೆಯನ್ನು ಅರಿಯದ ಬಳಿಕ ಆ ಕಾಯವ ನಾಯಿ ತಿಂದರೇನು, ನೀರು ಕುಡಿದರೆ. ನಾನು ಪರಮಾತ್ಮನ ಅರಿಬೇಕು ಅಂತ ಹೊರಟಿದ್ದೀನಿ. ಅವನಿಗೆ ಇಚ್ಛೆ ಇಲ್ಲ ಅಂದರೆ, ಈ ಶರೀರ ಹಾಳಾಗಬೇಕು ಅಂತಿದ್ರೆ, ನಾಯಿ ನರಿಗೆ ಆಹಾರ ಆಗಬೇಕು ಅಂತಿದ್ರೆ ಆಗ್ಬಿಡಿ. ಎದ್ದು ಧೈರ್ಯವಾಗಿ ಕೂತ್ಕೊಂಡು ಸಾಯುವ ಸಂದರ್ಭದಲ್ಲಿ ಮಂತ್ರ ಸ್ಮರಣೆ ಮಾಡ್ತಾ ಪರಮಾತ್ಮನನ್ನ ನೆನೆಸ್ತಾ ಸಾಯ್ತೀನಿ. ಅವು ತಿಂದ್ಬಿಡ್ಲಿ, ನಾನು ಅವಕಾರನು ಆಹಾರ ಆಗೋಣ, ಅವಕಾರನು ಆಹಾರ ಆಗ್ಬಿಡೋಣ, ಅವು ತಿಂದು ಸಂತೋಷವಾಗಿರಲಿ ನನ್ನ ಶರೀರವನ್ನು ಅಂತ ಧೈರ್ಯವಾಗಿ ಕೂತ್ಕೊಂಡು ಮಂತ್ರ ಜಪ ಮಾಡೋಕ್ಕೆ ಶುರು ಮಾಡ್ತಾಳೆ. ಆವಾಗ ಆ ನಾಯಿ ನರಿಗಳು ಜಗಳ ಆಡ್ಕೊಂತ ಆ ಕಡೆ ಬಂದಿದ್ವಲ್ಲ, ದೂರ ಹೋಗ್ಬಿಡ್ತಾವೆ. ಇದೇ ಪರಮಾತ್ಮನ ರಕ್ಷಣೆ ಅಂದರೆ, ಅವನು ಕೈ ಬಿಟ್ಟಾಗ ಮಾಡ್ತಾನೆ, ಮತ್ತೆ ಕೈ ಹಿಡಿತಾನೆ. ಕೈ ಬಿಟ್ಟಾಗ ಮಾಡ್ತಾನೆ, ಮತ್ತೆ ಕೈ ಹಿಡಿತಾನೆ. ಆ ನಾಯಿ ನರಿಗಳೇ ಜಗಳ ಮಾಡ್ಕೊಂಡು ಬಂದಿದ್ವಲ್ಲ, ದೂರ ಹೋದು. ವಿವೇಕಾನಂದರ ಜೀವನದಲ್ಲಿ ಇಂಥದ್ದೊಂದು ಪ್ರಸಂಗ ಬರುತ್ತೆ. ಅವರು ದೇಶ ಸಂಚಾರಿಗಳಾಗಿ ಹೊರಟಿರ್ತಾರೆ, ಒಬ್ಬರೇ ಹೋಗಿರ್ತಾರೆ. ಒಂದು ದಿವಸ ಒಂದು ಕಾಡಲ್ಲಿ ಹೋಗ್ತಿರ್ತಾರೆ. ಒಂದು ಹುಲಿ ನಿಂತಿರುತ್ತೆ, ಕಾಣಿಸ್ಬಿಡುತ್ತೆ. ಗೊತ್ತಾಗತ್ತೆ ಅವ್ರಿಗೆ, ಇನ್ನು ಮುಗೀತು ನನ್ನ ಕಥೆ. ಈ ಹುಲಿಗೆ ಆಹಾರ ಆಗ್ಬೇಕಾಗತ್ತೆ. ನಾನು ಇನ್ನು ಹುಲಿ ಜೊತೆ ಹೋರಾಟ ಮಾಡೋಕ್ಕಾಗತ್ತೆ. ವಿವೇಕಾನಂದರೇನು ಆದ್ರೇನು ಯಾರಾದ್ರೇನು. ಅವಾಗ ಹೇಳ್ತಾರೆ, ಆಯ್ತು, ಅವ್ರಿಗೂ ಹೊಟ್ಟೆ ಹಸಿವಾಗಿರುತ್ತೆ, ಅವತ್ತು ಆಹಾರ ಏನೂ ಸಿಕ್ಕಿರಲ್ಲ, ನಡೆದು ಸಾಕಾಗಿರುತ್ತೆ. ನನ್ನ ಹಸಿವಿಗೆ ಆಹಾರ ಸಿಕ್ಕಿಲ್ಲ, ಪರಮಾತ್ಮ ಈ ಹುಲಿಗಾದ್ರೂ ಆಹಾರ ಆಗಿ ಅದಾದ್ರೂ ತೃಪ್ತಿ ಪಡಲಿ ಅಂತೇಳಿ ಕಣ್ಣು ಮುಚ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ತಿನ್ಲಿ, ಕಣ್ಣು ಮುಚ್ಕೊಂಡು ನಿಂತ್ಕೊಂಡು ಓಂ ನಮಃ ಶಿವಾಯ ಸ್ಮರಣೆ ಮಾಡ್ತಾರೆ ಮನಸ್ಸಲ್ಲಿ. ಒಂದು 5 ನಿಮಿಷ ಆಯಿತು, 10 ನಿಮಿಷ ಆಯಿತು, ಹುಲಿ ದಾಳಿ ಮಾಡೋದೇ ಇಲ್ಲ. ಕಣ್ಣು ಬಿಡ್ತಾರೆ. ಆ ಹುಲಿ ಪಕ್ಕದಿಂದ ಬೇರೆ ಕಡೆ ದಾಳಿ ಅದು ಹೋಗ್ತಾ ಇರುತ್ತೆ. ಇದು ದೇವರ ಕೃಪೆ ಅಂತಕ್ಕಂಥದ್ದು. ಸನ್ಯಾಸಿಗಳಿಗೆ ಇದು ದೇವರ ಕೃಪೆ. ಹಿಮಾಲಯದಲ್ಲಿ ಇವತ್ತಿಗೂ ಕೂಡ, ಅಥವಾ ಬೇರೆ ಬೇರೆ ಪ್ರಸಂಗಗಳಲ್ಲಿ ಉಳುವಿಗೆ ಹೋಗ್ತಿರಲ್ಲ,
ಉಳುಮೆಯಲ್ಲಿ ಆ ದಾರಿಯಲ್ಲಿ ಅದೇನು ಈ ಕಡೆ ಗುಂದದ ಮೇಲೆ ರಸ್ತೆ ಇದೆಯಲ್ಲ, ಪಾದಯಾತ್ರೆ ಹೋಗ್ತೀವಲ್ಲ, ಅಲ್ಲೆಲ್ಲ ಆನೆಗಳು ಓಡಾಡ್ತಕ್ಕಂಥ ಜಾಗ, ಹುಲಿಗಳು ಓಡಾಡ್ತಕ್ಕಂಥ ಜಾಗ. ಆ ಇಷ್ಟು 1000 ಜನ ಪಾದಯಾತ್ರೆ ಹೋಗ್ತಾರಲ್ಲ, ಯಾರು ಏನು ತೊಂದರೆ ಮಾಡಲಿಲ್ಲ. ಇದು ದೇವರ ರಕ್ಷಣೆ. ಆದರೆ ಪಾದಯಾತ್ರಿಗಳು, ಜಾತ್ರೆಗೆ ಹೋಗೋರು ದೇವರ ಕೃಪೆ ಇದೆ ಅಂತ ತಿಳ್ಕೊಂಡು ಏನು ಬೇಕಾದ್ ಮಾಡಬಾರ್ದು. ಅಲ್ಲಿ ಎಷ್ಟೋ ಜನ ಕುಡಿತ ಚಟಕ್ಕೆ ಬಲಿಯಾದ್ರು ಅಲ್ಲೇ ಕುಡಿತಿರ್ತಾರೆ, ಬಾಟ್ಲಿ ಒಗಿತಿರ್ತಾರೆ, ಪ್ಲಾಸ್ಟಿಕ್ ಒಗಿತಿರ್ತಾರೆ. ಅದು ಚನ್ನಬಸವಣ್ಣನಿಗೆ ಮಾಡುವ ದ್ರೋಹ. ಅವನು ರಕ್ಷಣೆ ಮಾಡ್ತಾ ಇದ್ದಾನೆ. ಮತ್ತು ತುಂಬ ಜನ ಇದ್ದಾಗ ಆ ಕಾಡು ಪ್ರಾಣಿಗಳು ಬರಲ್ಲ. ಅದು ನಿಮಗೆ ಪರಮಾತ್ಮನ ರಕ್ಷಣೆ ಅಂತಲ್ಲ. ನೀವು ಅಷ್ಟು ಜೋರ ಗಲಾಟೆ ಮಾಡ್ತಾ ಹೋದಾಗ ಯಾವ ಆನೆಗಳಾಗಲಿ ಹುಲಿಗಳಾಗಲಿ ಬರಲ್ಲ. ಆದರೂ ಎಲ್ಲೆಲ್ಲೋ ಮೈಸೂರಿಗೆಲ್ಲ ಆನೆ ಬಂದಿರ್ತಾವಲ್ಲ, ಮೈಸೂರಿಗೆ ಆನೆ ಬಂದು ಕೊಂದಿರ್ತಕ್ಕಂಥದ್ದು ಇದೆ. ಆದರೆ ಇದುವರೆಗೆ ಉಳಿವಿಗೆ ಹೋದಾಗ ಯಾರ ಮೇಲೂ ಆನೆ ಬಂದು ದಾಳಿ ಮಾಡಿ ಹೊಡೆದಾಕಿದೆ ಅಂತ ತಿಳ್ಕೊಂಡು ಎಲ್ಲೂ ಕೇಳಿಲ್ಲ ನಾನು. ಇಷ್ಟು 30 ವರ್ಷದ ಇತಿಹಾಸದಲ್ಲಿ ನಾನಂತೂ ಕೇಳಿಲ್ಲ. ನೀವೇನು ಗೊತ್ತಿಲ್ಲ, ನಿಮ್ದೇನೋ ಗೊತ್ತಿಲ್ಲ. ಅಂದರೆ ಪರಮಾತ್ಮನ ರಕ್ಷಣೆ ಇದೆ, ಶರಣರ ರಕ್ಷಣೆ ಇದೆ. ಆದರೆ ನಾವು ಅದನ್ನು ದುರುಪಯೋಗ ಮಾಡ್ಕೋಬಾರ್ದು. ಸರಿ, ಮಹಾದೇವಿ ಅಕ್ಕ ಮಂತ್ರ ಜಪ ಮಾಡ್ತಾ ಮಾಡ್ತಾ ಕೂತ್ಕೊಂತಾಳೆ. ಇದ್ದಕ್ಕಿದ್ದಂಗೆ ಈ ಬಿರುಗಾಳಿ ಬೀಸಿಬಿಡುತ್ತೆ. ಬಿರುಗಾಳಿ ಬೀಸಿ ಆ ಮಣ್ಣು ಧೂಳು ಎಲ್ಲ ಆ ಗಾಳಿ ಕೊಚ್ಕೊಂಡು ಬಂದು ಇವಳು ಬಾಯಿಗೆ ಕಣ್ಣಿಗೆಲ್ಲ ಧೂಳು ಹೋಗ್ಬಿಡುತ್ತೆ, ಕೆಮ್ಮು ಬರುತ್ತೆ. ಆ ಗಾಳಿ ನಿಂತಾಗ ಏನೇನೋ ಧೂಳು ಕಸ ಏನೇನೋ ಒಳಗಡೆ ಬಂದು ಬೀಳುತ್ತೆ ಗುಡಿನಲ್ಲಿ. ಆ ಗಾಳಿ ನಿಂತ ಮೇಲೆ ಆವಾಗವಾಗ ಸ್ವಲ್ಪ ಗಾಳಿ ಬೀಸಿದಾಗ ದೂರದ ಒಂದು ಉದ್ದನೆ ವಸ್ತು ಗಾಳಿ ಬಂದಾಗ ಅಲ್ಲಾಡ್ದಂಗೆ ಕಾಣಿಸ್ತಿತ್ತು. ಆ ಮಂದ ಬೆಳಕಿನಲ್ಲೂ ಕೂಡ ಒಂದು ವಸ್ತು ಕಾಣಿಸ್ತಾ ಇದೆ. ಏನದು? ಹಾವೇನಾದ್ರೂ ಇರ್ಬೋದಾ? ಕಪ್ಪಾಗಿ ಕಾಣಿಸ್ತಿರುತ್ತೆ ಆ ಕತ್ಲಲ್ಲಿ. ಸರಿ, ಹಾವೇನಾದ್ರೂ ಇದೆಯಾ? ಮಹಾದೇವ ಒಂದು ಸಾರಿ 2 ಸಾರಿ ಸುಮ್ಮನೆ ಆಗ್ತಾಳೆ. ಮತ್ತೆ ಅದು ಅಲ್ಲಾಡ್ತಾ ಇದೆ. ಹಾವು ಬಂದಿರ್ಬೋದಾ? ಹೆಬ್ಬಾವೇನಾದ್ರೂ ಬಂದಿದೆಯಾ? ಗಾಳಿಯ ಹೊಡೆತಕ್ಕೆ ಹಾವು ಬಂದಿದ್ರು ಬರಲಿ, ನೋಡೋಣ. ಆದರೆ ಹೆಡೆಗೆ ನಾನು ಕೈ ಕೊಡ್ತೀನಿ, ಕಚ್ಚಿ ಸಾಯಿಸಿದ್ರು ಸಾಯಿಸ್ತೀನಿ ಅಂಥೇಳಿ ಹೋಗಿ ಅದನ್ನು ಎತ್ಕೊಂತಾಳೆ. ಅದು ಹಾವಲ್ಲ. ಅಳತೆ ಮಾಡಿ ನೋಡ್ತಾರೆ, ಒಂದು ಸೀರೆ, ಹೆಣದ ಮೇಲೆ ಇದ್ದಂಥ ಬಟ್ಟೆ, ಆ ಸೀರೆ ಬಂದು ಬಿದ್ದಿದೆ. ಅಳತೆ ಮಾಡಿ ನೋಡ್ತಾಳೆ, 10 ಮೊಳದ ಸೀರೆ, ದೊಡ್ಡದಂಥ ಸೀರೆ. ಅಯ್ಯೋ, ಹೆಣದ ಮೇಲೆ ಬಟ್ಟೆ ಬಂದು ಬಿದ್ದಿದೆ. ಯಾವ ಜಾತಿದು, ಯಾವ ಹೆಣನೋ, ಇದನ್ನು ನನಗೆ ಹಾಕಿ ಬಿಡು ಅಂಥೇಳಿ ಅದನ್ನು ಉಂಡಿ ಮಾಡಿ ಕೆಳಗಡೆ ಹಾಕಿದ್ದಾನೆ. ಯಾಕೆ ಕೆಳಗಡೆ ಹಾಕಿದ್ದು? ಯಾಕೆ ಕೇಳುತ್ತೆ ವಿವೇಕ. ಅಂದರೆ ಹೆಣದ ಮೇಲಿನ ಬಟ್ಟೆ ಅಂತ ಭಯ ನನಗೆ, ದೇವವಾಗಿ ಕಾಣಬಹುದು ಅಂತ ಇದೆಯಾ? ಹಾಗೇನಾದರೂ ಭಯ ಇದ್ದರೆ ನೀನು ಗೆಲ್ಲಬೇಕು. ನೀವು ನಿಮ್ಮ ಮನಸ್ಸನ್ನೇ ಗಮನಿಸಿದ್ರೆ ಅಹಂಕಾರ, ವಿವೇಕ, ಅಳಿಮನ, ಘನಮನ ಎಲ್ಲವೂ ಮಾತಾಡೋದನ್ನು ನೀವು ಗಮನಿಸ್ಬೋದು. ನಾವು ಗಮನಿಸಲ್ಲ. ನಾವು ಸುಮ್ಮನೆ ಮನಸ್ಸಿಗೆ ಬಂದಾಗ ಮಾತಾಡ್ಬಿಡ್ತೀವಿ. ಆಮೇಲೆ ಅಯ್ಯೋ ಹಿಂಗೆ ಮಾತಾಡ್ಬೋದಾಗಿತ್ತಲ್ಲ. ಆದರೆ ಮಹಾತ್ಮರು ಹಂಗೆ ಮಾಡೋದಿಲ್ಲ. ಗಮನಿಸ್ತಾರೆ. ಏನು ಹೆಣದ ಮೇಲಿನ ಬಟ್ಟೆ ಅನ್ನೋ ಭಯವ ನಿನಗೆ? ನೀನು ಭಯವನ್ನು ಗೆಲ್ಲಬೇಕು. ಹೆಣದ ಮೇಲೆ ಆಗಿದ್ರೇನು? ಅಥವಾ ತಿರಸ್ಕಾರನ? ನಾನೇ ಹೆಣದ ಮೇಲಿನ ಬಟ್ಟೆಗೆ ಉಡಬೇಕು, ನಾನು ಶ್ರೀಮಂತರ ಮಗಳು, ರಾಜನ ಹತ್ರ ಇದ್ದವಳು ಅಂತ ಏನಾದ್ರು ಅದಿದೆಯಾ? ತಿರಸ್ಕಾರ ಇದ್ರೆ ಅದನ್ನು ಗೆಲ್ಲಬೇಕು, ಭಯ ಇದ್ರೆ ಅದನ್ನು ಗೆಲ್ಲಬೇಕು. ತಗೋ, ಉಟ್ಕೋ. ಇಲ್ಲ, ಸಾಧ್ಯ ಇಲ್ಲ, ನಾನು ಉಟ್ಕೊಳ್ಳೋದಿಲ್ಲ. ದಿಗಂಬರತ್ವ ಅಂತಕ್ಕಂಥದ್ದು ನನಗೇನು ಮಾರಕ ಅಲ್ಲ. ಮಾದೇವ ಹೇಳ್ಕೊಂತ ದಿಗಂಬರತ್ವ ಕೆಟ್ಟಲ್ಲ, ದೇವರು ದಿಗಂಬರ, ನಾನು ದೇವರಿಗೆ ಒಲಿದವಳು. ವಿವೇಕ ಹೇಳುತ್ತೆ, ಈ ಅಹಂಕಾರವನ್ನು ಬಿಡು, ಈ ಅಹಂಕಾರವನ್ನು ಬಿಡು. ನೀನು ವಿರಾಗಿಣಿ, ವೈರಾಗ್ಯ ನಿಧಿ ಅಂತಕ್ಕಂಥದ್ದು ನಿನಗೆ ಗೊತ್ತು. ಆದರೆ ಜಗತ್ತು ನಿನ್ನ ವೈರಾಗ್ಯಶೀಲಗಳನ್ನೋಕ್ಕಿಂತ ಮೊದಲೇನುತ್ತೆ? ಹುಚ್ಚಿ ಎನ್ನುತ್ತೆ. ಕಲ್ಲೇಡ್ತಿದ್ದೀನಿ, ಮರ್ತ್ಬಿಟ್ಟಿಯಾ? ಕಲ್ಲು ಹೊಡೆದಿದ್ದು ಮರ್ತ್ಬಿಟ್ಟಿಯಾ? ತಗೋ, ಸುಮ್ಮನೆ ಸುತ್ಕೋ.
ಇಲ್ಲ, ಎಲ್ಲವನ್ನೂ ಬಿಟ್ಟು ಬಂದಂತ ನನಗೆ ಈ ಬಟ್ಟೆ ಹಾಕಬೇಕು. ಅಷ್ಟೊತ್ತಿಗಾಗಲೇ ಚಳಿ ಶುರುವಾಗಿರುತ್ತೆ. ಹಿಂಗೆ ಇರು ನೀನು. ಬೆಳಿಗ್ಗೆ ಹೊತ್ತಿಗೆ ಚಳಿಯಲ್ಲಿ ನೀನು ನಿದ್ದೆ ಆಗಲಾರದೆ ನೀನಿನ್ನೂ ಕಲ್ಯಾಣ ಮುಟ್ಟೋತ್ತಿಗೆ ಹಾದಿ ಹೆಣಾಗೋಗ್ಬಿಡ್ತೀಯ. ಮನಸ್ಸು ಹೇಳುತ್ತೆ, ವಿವೇಕ ಹೇಳುತ್ತೆ, ಆವಾಗ ಎತ್ಕೋ ಅದನ್ನು, ಸುತ್ಕೋ ಅಥವಾ ಹೊತ್ತುಕೋ, ಸ್ವಲ್ಪ ಚಳಿಯಿಂದ ರಕ್ಷಣೆ ಪಡಿತೀಯ. ಎತ್ಕೊಂತಾಳೆ. ಆಗ ಅಣಕಿಸುತ್ತೆ ಮನಸ್ಸಿನ. ನೋಡು ನಿನ್ನ ಗತಿ ಎಲ್ಲಿಗೆ ಬಂತು. ಕೌಶಿಕ ಪಟ್ಟಾವಳಿಗಳನ್ನು ಕೊಡಕ್ಕೆ ಬಂದಿದ್ದ, ದೇವಾಂಗ ರೇಷ್ಮೆ ಬಟ್ಟೆಗಳು ಪೀತಾಂಬರಗಳನ್ನು ಕೊಡಕ್ಕೆ ಬಂದಿದ್ದ. ತಿರಸ್ಕಾರ ಮಾಡಿ ಬಂದೆಲ್ಲ. ಈಗ ನಿನ್ನ ಗತಿ ಏನಾಯ್ತು? ಹೆಣದ ಮೇಲೆ ನನ್ನ ಬಟ್ಟೆ. ಹೌದು ಅಂತ. ಹೌದು, ಕೌಶಿಕನನ್ನು ಹೊಲಿಸ್ಬೇಕಾದ್ರೆ ಅಂಥ ಬಟ್ಟೆ ನೋಡ್ಬೇಕಾಗಿತ್ತು ನಾನು. ನಾನು ಹೊಲಿಸೋಕೆ ಹೊರಟಿರೋದು ಶಿವನನ್ನು, ಸ್ಮಶಾನ ವಾಸಿಯನ್ನ. ಅವನು ತನ್ನ ಮೈಗೆ ಬೂದಿ ಪಡ್ಕೊಂಡಿದ್ದಾನೆ. ನಾನು ಹೆಣದ ಮೇಲೆ ಬಟ್ಟೆ ಉಟ್ಕೊಂಡು ಅವನಿಗೆ ತಕ್ಕ ಸತಿ ಆಗ್ತೀನಿ ಅಂತ ಹೇಳಿ ಒತ್ಕೊಂತಾಳೆ. ಆ ಬಟ್ಟೆ ಒಳಗೆ ಹುದುಗಿಕೊಂಡು ಕಾಲಿಂದ ತಲೆವರೆಗೂ ಅದನ್ನೇ ಒತ್ಕೊಂಡು ಸುತ್ತಕೊಂಡು ಹೆಂಗ ಮಾಡಿ ಅಲ್ಲೇ ಮಲಗಿ ಬೆಳಗ್ಗೆ ತನಕ ಸ್ವಲ್ಪ ನಿದ್ದೆ ಮಾಡ್ತಾಳೆ. ಬೆಳಗಾಗಿ ಎದ್ದ ಮೇಲೆ ಸ್ವಲ್ಪ ಸಮಾಧಾನ ಆಗಿರುತ್ತೆ. ನಿದ್ದೆ ಮಾಡಿದ್ದು ಸ್ವಲ್ಪ ಸಮಾಧಾನ ಆಗಿರುತ್ತೆ. ಆ ಗಾಯಗಳು ಸ್ವಲ್ಪ ನೋವು ಕಡಿಮೆ ಆಗಿರುತ್ತೆ. ಏನು ತಲೆಗಾಯ, ಕಾಲಿನ ಗಾಯಗಳು, ಮೈ ತುಂಬ ಗಾಯಗಳಾಗಿದ್ದಾವೆ, ಕಲ್ಲು ಬಿದ್ದು ಸ್ವಲ್ಪ ಸಮಾಧಾನ ಆಗುತ್ತೆ. ಎದ್ದು ಆ ಕೊಳದಲ್ಲಿ ಮಿಂದು ಸ್ನಾನ ಮಾಡಿ ಹೂಗಳನ್ನೆಲ್ಲ ಹಾಸ್ಕೊಂಡು ಬರ್ತಾಳೆ. ದಾಸವಾಳದ ಹೂವು, ತುಂಬೆ ಹೂವು. ಮೊದಲು ಉತ್ತರಾಣಿ ಕಡ್ಡಿಯಿಂದ ಹಲ್ಲು ಹಚ್ಕೊಂತಾರೆ. ಉತ್ತರಾಣಿ ಕಡ್ಡಿ ಗೊತ್ತಾ ನಮಗೆಲ್ಲ? ಉತ್ತರಾಣಿ ಬೇರಂತೆ ನಾವು ಹಲ್ಲು ಉಜ್ಜೋದಕ್ಕೆ ಭಾಳ ಚೆನ್ನಾಗಿರುತ್ತಂತ. ನಾನಂತೂ ಉಜ್ಜಿಲ್ಲ. ಉತ್ತರಾಣಿ ಕಡ್ಡಿಯಿಂದ ಹಲ್ಲು ಉಜ್ಕೊಂತಾಳೆ. ಹೂವನ್ನೆಲ್ಲ ತಗೊಂಡು ಬಂದು ಇಟ್ಟು ಪೂಜೆ ಮಾಡ್ತಾಳೆ. ಪೂಜೆ ಮಾಡಿ ಮತ್ತೆ ಬಿಲ್ಪತ್ರೆಯನ್ನು ತಿಂದು ನೀರು ಕುಡಿತಾಳೆ. ಆದರೆ ಹಸಿ ಹೋಗ್ಬೇಕಲ್ಲ. ಆ ಹಸಿವೆಯೇ ಎಷ್ಟು ಪ್ರಬಲ ನೀನು. ಎಂತೆಂತಹ ಧೀರರನ್ನ, ದಿಟ್ಟರನ್ನ, ಸ್ವಲ್ಪ ಸರಿ ಸ್ವಲ್ಪ ಅಂತ ಇದೆ, ಧೀರರನ್ನ ದಿಟ್ಟರನ್ನ ಸೋಲಿಸಿರ್ತಕ್ಕಂಥ ಹಸಿವು ನೀನು. ಹೌದು, ಏನು ಮಾಡಲಿ ಇವಾಗ? ಏನು ಮಾಡ್ತೀಯ? ಇದ್ದಾಳಲ್ಲ ಅಲ್ಲಿ ಅವ್ವ, ಕರೆದು ನೀಡೋದಕ್ಕೆ ನಿನಗೆ ಅಂತೇಳಿ ಮನಸ್ಸು ಮತ್ತೆ ಅಣಗಿಸುತ್ತೆ. ಏನು ಮಾಡೋದು? ಹೋಗು, ಭಿಕ್ಷೆ ಬೇಡ. ಆವಾಗ ಅನ್ಕೊಂತಾಳೆ, ಇಲ್ಲ, ಸಾಧ್ಯವಿಲ್ಲ, ನಾನು ಭಿಕ್ಷೆ ಬೇಡೋದಿಲ್ಲ. ಭಿಕ್ಷೆ ಬೇಡದೆ ಹೋದರೆ ನಿನಗೆ ಯಾರು ತಂದು ಕೊಡ್ತಾರೆ? ಏನು ಶಿವಕಾಮಿನಿ ಇದ್ದಾಳ ಅಥವಾ ಅವ್ವ ಇದ್ದಾಳ? ಆವಾಗೆಲ್ಲ ನೆನಪಾಗತ್ತೆ. ಒಂದು ದಿವಸನೂ ಅವನು ಊಟ ಕೊಡು ಅಂತ ಕೇಳಿದ್ದಿಲ್ಲ. ಈಗ ಹೆಂಗೆ ಭಿಕ್ಷೆ ಬಿಡೋದು? ಇಲ್ಲ, ನಾನು ಸತ್ರು ಪರವಾಗಿಲ್ಲ, ಭಿಕ್ಷೆ ಮಾತ್ರ ಬೇಡ. ಅಂದ್ರೆ ನೀನು ಉಪವಾಸ ಸಾಯೋದಕ್ಕೋಸ್ಕರ ಬಂದಿದೀಯಾ? ಭಿಕ್ಷೆ ಬೇಡುವುದು ಕೀಳು. ಇಲ್ಲ, ಯಾಕೆ ಸರಿ ಆಗ್ತಾ ಕೊಯ್ ಅಂತ ಇದೆ. ಪರಮೇಶ್, ನೀನೆಲ್ಲೂ ಹೋಗ್ಬೇಡ, ಇದ್ರೆ ಹಿಡ್ಕೊಂಬರಿ ಯಾರು. ಅಂದ್ರೆ ಅಲ್ಲಿ ಹೇಳ್ತಾಳೆ, ಏನು ನೀನು ಉಪವಾಸ ವನವಾಸ ಮಾಡೋದಕ್ಕೆ ಕಾಡು ಮೇಡುಗಳಲ್ಲಿ ಅಲಿಯೋದಕ್ಕೆ ಬಂದಿದೀಯ? ನಿನ್ನ ಗುರಿ ಪರಮಾತ್ಮನ ಸೇರೋದು, ಕಲ್ಯಾಣದ ಅನುಭವ ಮಂಟಪಕ್ಕೆ ಹೋಗೋದು, ಶರಣರ ಸತ್ಸಂಗದಲ್ಲಿ ಸತ್ಯವನ್ನು ಅರಿಯೋದು ನಿನ್ನ ಗುರಿ. ನೀನು ಸಾಯೋದಕ್ಕೆಲ್ಲ ಬಂದಿರೋದು ಅಂತ ಹೇಳಿದಾಗ ಇಲ್ಲ, ಆದರೂ ಆಕೆಗೆ ಸಮಾಧಾನ ಆಗ್ತಿಲ್ಲ. ಶರಣ ಧರ್ಮದಲ್ಲಿ ಬೇಡೋದಿಲ್ವಲ್ಲ, ಭಿಕ್ಷೆ ಮಾಡೋದಿಲ್ಲ. ನೋಡಿ ಮನಸ್ಸು ಹೆಂಗೆ ತಾಕಲಾಟ ಅಂತ ಕರೀತಾರೆ. ಇದಕ್ಕೆ ಏನಂತಾರೆ? ಇದಕ್ಕೆ ತಾಕಲಾಟ ಅಂತಾರೆ. ಆವಾಗ ಹೇಳ್ಕೊಂತಾಳೆ, ಶರಣ ಧರ್ಮದಲ್ಲಿ ಇಲ್ಲದೆ ಇರಬಹುದು, ಆದರೆ ಭಿಕ್ಷೆ ಬೇಡ್ತಕ್ಕಂಥದ್ದು ಪರಾವಲಂಬಿಯಾಗಿ ಭಿಕ್ಷೆ ಬೇಡೋದು ತಪ್ಪು. ಆದರೆ ವೈರಾಗ್ಯ ಮಾರ್ಗದಲ್ಲಿ ಸಾಧನೆಗಾಗಿ ಭಿಕ್ಷೆ ಬೇಡಿದ್ರೆ ತಪ್ಪಲ್ಲ ಅಂತ ಸಮಾಧಾನ ಆಗ್ತದೆ. ಆ ಸೀರೆಯನ್ನು ನೋಡ್ಕೊತಾಳೆ. ಸೀರೆ ನೋಡ್ಕೊತಾಳೆ. ಅದು ಒಬ್ಬ ಮುತ್ತೈದೆಯ ಸಾವಾಗಿರುತ್ತೆ.
ಅದ್ರ ಮೇಲೆ ಅರಿಶಿನ ಕುಂಕುಮ ಎಲ್ಲ ಬಿದ್ದಿರುತ್ತೆ. ಅದನ್ನೆಲ್ಲ ಕೊಳದಲ್ಲಿ ತೊಳ್ಕೊಂಡು ಉಟ್ಕೊಂಡಿರ್ತಾಳೆ. ಆ ಸೀರೆಯನ್ನೇ ಕೊನೆ ತನಕ ಉಟ್ಕೊತಾಳೆ. ಸರಿ, ಭಿಕ್ಷೆ ಬೇಡಬೇಕಲ್ಲ, ಆಯಿತು ಮುಂದಿನಲ್ಲಿ ಭಿಕ್ಷೆ ಬೇಡೋದೆ ಅಂತ ಹೇಳಿ ಗಟ್ಟಿ ಮನಸ್ಸು ಮಾಡಿ ಹೊರಡ್ತಾಳೆ. ಹೊರಟ್ರೆ ಊರು ಬರುತ್ತೆ. ಭಿಕ್ಷೆ ಬೇಡ ಯಾವತ್ತೂ ರೂಢಿನೇ ಇಲ್ವಲ್ಲ. ಹೋಗಿ ಮನೆ ಮುಂದೆ ಸುಮ್ಮನೆ ನಿಂತ್ಕೊಂತಾಳೆ. ಅವರಾಗಿ ಬಂದರೆ ಕೇಳಿದ್ರಾಯ್ತು, ಅಥವಾ ಅವ್ರಿಗೆ ಕೇಳ್ಬೋದು ಏನು ಬೇಕು ಅಂತೇಳಿ, ಹೇಳಿದ್ರಾಯ್ತು ಅಂತ ಸುಮ್ಮನೆ ನಿಂತ್ಕೊಂತಾಳೆ. ಯಾರು ಬರೋದೇ ಇಲ್ಲ ಹೊರಗಡೆ. ಯಾಕೆ ಬರ್ತಾರೆ? ಅವ್ರ ಕೆಲಸದಲ್ಲಿ ಮಗ್ನ ಆಗಿದ್ದಾರೆ. ಒಂದೆರಡು ಮನೆ ಮುಂದೆ ನಿಂತ್ಕೊಂತಾಳೆ, ಯಾರು ಬರಲ್ಲ. ಮೂರನೇ ಮನೆಗೆ ಹೋಗಿ ಗಟ್ಟಿ ಧೈರ್ಯ ಮಾಡಿ, ಅವ್ವ ಭಿಕ್ಷೆ ಕೊಡಿ, ಹಸಿವಾಗಿದೆ, ಏನಾದರೂ ತಿನ್ಲಿಕ್ಕೆ ಕೊಡಿ, ಭಿಕ್ಷೆ ನೀಡಿ ಅಂತ ಕೇಳ್ತಾನೆ. ಬಹಳ ಕಷ್ಟ ಆಗತ್ತೆ. ಯಾಕೆ ಅಲ್ಲಿ ಮನೆಯಲ್ಲಿ ಹಸಿವಾಗಿದೆ, ಊಟಕ್ಕೆ ನೀಡವ ಅಂತ ಒಂದು ದಿವಸನೂ ಕೇಳಿದ್ದೇ ಇಲ್ಲ. ಯಾಕೆ ಲಿಂಗಮ್ಮ ತಾಯಿ ಅಷ್ಟು ಚೆನ್ನಾಗಿ ನೋಡ್ಕೊಂತಿರ್ತಾಳೆ. ಇಲ್ಲಿ ಕೇಳ್ತಾಳೆ ಕಷ್ಟಪಟ್ಟು. ಅವಳು ಬರ್ತಾಳೆ. ಓಹೋ, ಬೆಳಗಾಗಿದ್ದ ಕೂಡಲೇ ಬಂದ್ಬಿಟ್ಲು. ನಿಮ್ಮಂಥವ್ರು ಬರ್ತೀವಿ ಅಂತ ಬಿಸಿ, ನಾವು ಬೇಗ ಎದ್ದು ಲಘುನ ಎದ್ದು ಮಾಡ್ಬೇಕೆ, ನಾವು ನಡಿ ಮುಂದಕ್ಕೆ ಅಂತ ಬೈದು ಬಿಡ್ತಾನೆ. ಇನ್ನೊಂದು ಮನೆ ಮುಂದೆ ಹೋಗ್ತಾನೆ. ಅವ್ವ ಭಿಕ್ಷೆ ನೀಡಿ ಅಂತ ಅವಳಂತಾಳೆ. ನೋಡೋದಕ್ಕೆ ಬಂಗಾರ ಗೊಂಬೆ ಇದ್ದಂಗಿದೆಯಾ, ನಿನಗೇನು ಬೇರೆ ಆಗಿ ದುಡ್ಡು ತಿನ್ನಕ್ಕೆ ಬಂದ್ಬಿಟ್ಲು ಬೇಡಕ್ಕೆ. ಹೋಗಿ ಮುಂದಕ್ಕೆ ಹೋಗು. ಯಾರು ನಮ್ಮ ಮಲ್ಲಮ್ಮ ಅಂತೇಳು, ಮತ್ತೆ ಬೈದಿರ್ಬೇಕು. ಮಲ್ಲಮ್ಮ ಬೈಯಂಗಿಲ್ಲ, ಮಲ್ಲಮ್ಮ ನಂತವಳು. ಆಕೆ ಅಲ್ಲ, ಮತ್ತೆ ಬರೀ ಅಂಥ ವೇಷಧಾರಣೆ ಅಂದರೆ ಅಷ್ಟು ಒಳ್ಳೆ ಕೂದಲು ಎಲ್ಲ ಎಳ್ಳು ಹಾಕ್ಕೊಂಡು, ಅಥವಾ ಏನು ಕೂದಲು ಗಂಟೆ ಹಾಕ್ಕೊಂಡಿರಲಿ, ಏನೇ ಮಾಡ್ಕೊಂಡಿದ್ರು ಅಷ್ಟು ಚೆನ್ನಾಗಿರೋ ಬೇಡಕ್ಕೆ ಬಂದಾಗ ಯಾರು ಕೊಡ್ತಾನೆ? ಹಿಂಗೆ ಒಬ್ಬೊಬ್ರು ಒಂದೊಂದು ರೀತಿ ಬೈತಾ ಇದ್ದಾರೆ. ಇನ್ನೊಂದು ಮನೆ ಮುಂದೆ ಹೋದ್ಲು, ಬೇಡಿದ್ಲು. ಒಬ್ಬ ಮಧ್ಯಮ ವಯಸ್ಕ ಬಂದ. ತಲೆಯಿಂದ ಪಾದದವ್ರಿಗೆ ನೋಡ್ದ, ಅಡಿಯಿಂದ ಮುಡಿಯೋರಿಗೆ ಕೆಟ್ಟ ದೃಷ್ಟಿಯಿಂದ ನೋಡಿ ಹೇಳ್ತಾನೆ, ನಮ್ಮ ಮನೆಯಲ್ಲಿ ಜೀತಕ್ಕೆ ಇಟ್ಕೊಂತ ಇರ್ತೀಯ? ನಮ್ಮಲ್ಲಿ ಜೀತಕ್ಕೆ ಇಟ್ಕೊಂತ ಇರ್ತೀಯ? ಅಣ್ಣ, ಹೆಣ್ಣು ಮಕ್ಕಳನ್ನ ನೋಡೋ ದೃಷ್ಟಿ ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದಪ್ಪ, ಒಳ್ಳೆ ದೃಷ್ಟಿಯಿಂದ ನೋಡ್ಬೇಕು. ಓ ಅಂಥವಳು ಬೇಡಕ್ಕೆ ಯಾಕೆ ಬಂದೆವ ಅಂದಳೆ. ಇನ್ನು ಅವನ ಜೊತೆ ಮಾತು ಒಳ್ಳೇದಲ್ಲ ಅಂತ ಹೊರಡ್ತಾನೆ. ಅವನು ಅನ್ಕೊಂತ, ನೋಡೋಕೆ ಎಷ್ಟು ಚಂದೊಳ್ಳಿ ಹೆಣ್ಣು, ಆದರೆ ಮೈ ತುಂಬ ಅಹಂಕಾರ. ಮಹಾದೇವಕ್ಕನ ಕಣ್ಣಲ್ಲಿ ನೀರು ಬರ್ತದೆ. ದೇವರೇ, ಎಂತೆಂತಹ ಮಾತುಗಳನ್ನು ಕೇಳಬೇಕು ನಾನು, ಎಂತಹ ಪರೀಕ್ಷೆ ಹೊಡ್ತಿದೀಯಪ್ಪ. ಆವಾಗ ಮನಸ್ಸು ಹೇಳುತ್ತೆ, ನೋಡು, ಒಂದನೇ ದಿನದ ಅನುಭವವೇ ಇಷ್ಟಿದೆ, ಹೋಗು ಕೌಶಿಕ ಏನು ನಿಮ್ಮ ಮೇಲೆ ಬೇಜಾರು ಮಾಡ್ಕೊಳ್ಳೋದಿಲ್ಲ, ಮರಳಿ ಹೋಗು ಅಂತ ಹೇಳುತ್ತೆ. ಹೋಗೋದಿಲ್ಲ, ಯಾವ ಕಾರಣಕ್ಕೂ ಹೋಗೋದಿಲ್ಲ. ಬೇಡ, ಕೌಶಿಕನ ಹತ್ರ ಹೋಗಿದ್ರು ಪರವಾಗಿಲ್ಲ, ತಾಯಿ ತಂದೆಗಳ ಹತ್ರನಾದರೂ ಹೋಗು. ಬೆಚ್ಚನೆಯ ಮನೆ, ತಾಯಿಯ ಹಾರೈಕೆ, ನಿನ್ನ ಸಾಧನೆ ಅಲ್ಲೇ ಮಾಡ್ಬೋದಲ್ಲ, ಹೋಗು. ಏ ಹಾಳ ಮನವೇ, ಸುಮ್ಮನೆ ಎಷ್ಟೇ ಕಷ್ಟ ಆದರೂ ನಾನು ಹೋಗೋದಿಲ್ಲ. ಮುಂದಿಟ್ಟಂತ ಹೆಜ್ಜೆಯನ್ನು ಹಿಂದಿಡೋದಿಲ್ಲ, ಸತ್ರು ಪರವಾಗಿಲ್ಲ. ಸರ್ವಜ್ಞನು ಹೇಳ್ತಾನೆ, ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ. ಅಡಿಗೆ ಅಶ್ವಮೇಧ ಫಲ, ಸ್ವಾಮಿ ಕಾರ್ಯಕ್ಕೆ ಮಡಿಯಲೇಬೇಕು. ಸರ್ವಜ್ಞ ಎಲ್ಲ ಸಾಧಕರ ಜೀವನದಲ್ಲಿ, ಎಲ್ಲ ಸನ್ಯಾಸಿಗಳ ಜೀವನದಲ್ಲಿ ಎಲ್ರಿಗೂ ಹೇಳ್ತೀನಿ, ನನ್ನ ಹಿಡ್ಕೊಂಡು ಇಂಥದ್ದೊಂದು ಪ್ರಸಂಗ ಬರ್ತದೆ, ಮನೆಗೆ ಹೋಗಲೇಬೇಕು ಅಂತ ಪ್ರಸಂಗ ತಂದಿಡ್ತಾನೆ ದೇವರು. ಆವಾಗ ನಾವೆಲ್ಲರೂ ಸಂಕಲ್ಪ ಮಾಡೋದಷ್ಟೇ, ಸತ್ರು ಪರವಾಗಿಲ್ಲ, ಹಿಂದಕ್ಕೆ ಹೋಗೋದಿಲ್ಲ. ಅದಕ್ಕಿಷ್ಟೆಲ್ಲ ಆಗತ್ತೆ ಕೆಲಸ. ಹಿಂದಕ್ಕೆ ಹೋದವರು ಮುಂದೆ ಹೋಗಿದ್ರೆ ಎಷ್ಟು ಸುಖ ಪಡ್ತಿದ್ರು, ಅದಕ್ಕಿಂತ ಹೆಚ್ಚಿನ ದುಃಖ ಪಟ್ಟಿದ್ದಾರೆ. ಹಿಂದೋದವ್ರು ನೋಡಿದ್ವಿ ನಾವು. ಅವರು ಬರದೇ ಹೋಗಿದ್ರೆ ಎಷ್ಟು ಆರಾಮ ಇರ್ತಿದ್ರು. ಯಾರು ಸನ್ಯಾಸ ಮಾರ್ಗಕ್ಕೆ ಬರ್ತಾರೋ ಹಿಂದಕ್ಕೆ ಹೋದ್ರೆ ಮಾತ್ರ ಅವ್ರ ಜೀವನ. ಎಷ್ಟು ದಿನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಹಿಂದಕ್ಕೆ ಹೋಗಿ ಮದುವೆ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರೋರು ಉಂಟು. ಯಾಕೆ? ಅಲ್ಲೂ ಸುಖ ಸಿಗೋದಿಲ್ಲ.
ಅಲ್ಲೂ ಸುಖ ಸಿಗಲ್ಲ, ಮುಂದಕ್ಕೆ ಹೋಗೋಕ್ಕಾಗಲ್ಲ. ಮಹಾದೇವಕ್ಕೆ ಹೇಳ್ತಾಳೆ, ಏನೇ ಆದರೂ ಹಿಂದಕ್ಕೆ ಹೋಗೋದಿಲ್ಲ, ಮುಂದೆ ಹೋಗ್ತೀನಿ, ಎಷ್ಟು ಕಷ್ಟ ಬರ್ತದೋ ಬರಲಿ. ಒಂದು ಮರದ ಕೆಳಗೆ ಕೂತ್ಕೊಂತಾಳೆ. ಪರಮಾತ್ಮ, ಯಾರ್ಯಾರಿಂದ ಏನೇನು ಅನ್ನಿಸ್ತೀರ ಅನಿಸು, ನನ್ನ ಕರುಳು ಕುಯ್ಯಿ, ಹಸಿವಲ್ಲ, ಹಸಿವಿನಿಂದ ತತ್ತರಿಸಿ ಹೋಗ್ತಿದ್ದಾಳೆ ಪಾಪ. ಮತ್ತು ನಮ್ಮಂಗೆ ಉಪವಾಸ ಅಲ್ಲ, ಜೇನುತುಪ್ಪ ನಿಂಬೆಹಣ್ಣಿನ ರಸ ನೀರು ಕುಡ್ಕೊಂಡು, ಸ್ಪ್ರಿಂಗ್ನ ಮಾತ್ರೆ ನಂಬ್ಕೊಂಡು, ಹೊಟ್ಟೆ ತುಂಬ ಮಜ್ಜಿಗೆ ಕುಡ್ಕೊಂಡು ಮಾಡೋ ಉಪವಾಸ ಅಲ್ಲ ಇದು. ಏನೂ ಸಿಗ್ತಾ ಇಲ್ಲ, ಏನೂ ಸಿಗ್ತಾ ಇಲ್ಲ. ಹೇಗಾಗಿರ್ಬೇಕು ಆ ಶರೀರಕ್ಕೆ? ಆರೋಗ್ಯವಂತ ಶರೀರ. ಮತ್ತೆ ಹೇಳ್ತಾಳೆ ಪರಮಾತ್ಮನಿಗೆ, ನನ್ನ ಕರಳು ಕೊಯ್ಯಿ, ಬೆರಳು ಕಡಿ, ಏನು ಮಾಡಿದರೂ ನಾನು ಅಂಜೋದಿಲ್ಲ ಅಂತೇಳಿ ಗಟ್ಟಿ ಧೈರ್ಯ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾಳೆ. ಒಂದು ಮನೆ ಮುಂದೆ ಒಳ್ಳೆ ರಂಗೋಲಿ ಬಿಟ್ಟಿರ್ತಾಳೆ. ಅದಕ್ಕಿಂತ ಮುಂಚೆ ಇನ್ನೊಂದು ಮನೆಗೆ ಧೈರ್ಯ ಮಾಡಿ ಹೋಗ್ತಾಳೆ. ಅಲ್ಲಿ ಹೋಗ್ತಾ ಹೋಗ್ತಾ ಒಂದು ಮುದುಕಿ ಎಲೆ ಅಡಿಕೆ ಕುಡ್ತಾ ಕೂತಿರ್ತಾಳೆ. ಕೂತಿರ್ಬೇಕಾದ್ರೆ ಯವ್ವ ಭಿಕ್ಷೆ ಅಂತ ಆ ಅಜ್ಜಿ ಕೂಗಿ ಹೇಳ್ತಾಳೆ, ಮಗ, ಯಾರೋ ತಾಯಿ ಬಂದಿದ್ದಾಳೆ, ಏನಾದರೂ ಸ್ವಲ್ಪ ಇದ್ರೆ ತಂದು ನೀಡು. ಒಳಗಡೆ ಅಂತ ಕೂಗ್ತಾಳೆ, ಮುದುಕಿ ಸುಮ್ಮನೆ ಕುತ್ಕೋ, ಏನಾದ್ರು ಹೇಳ್ಬೇಕಂತ. ಯಾರೋ ಹಿಂಗೆ ಭಿಕ್ಷುಕರು ಬರ್ತಾರೆ, ಬಂದವಾಗೆಲ್ಲ ನೀನು ಹೇಳು, ನಾನು ಹೇಳ್ತೀನಿ, ಮಾಡಿಟ್ಟಿದ್ದೀವಿ ನಾನು. ಮೊಮ್ಮಗಳು ಬೈತಾಳ ಅಜ್ಜಿಗೆ. ಆಮೇಲೆ ಹಂಗನ್ಬಾರದೆ ಮಗ, ದೇವ್ರು ಕೊಟ್ಟಾಗ ನೀಡಬೇಕು, ತಂದು ನೀಡು ಅಂತಾಳ. ಅವಳು ಒಂದು ತಳಿಗೆಯಲ್ಲಿ ತಟ್ಟೆ, ಆಗಿನ ಕಾಲದ ತಳಿಗೆ ಅಂತಿದ್ರು ಅದಕ್ಕೆ. ಆ ತಳಿಗೆಯಲ್ಲಿ ತಂಗ್ಳ ಅನ್ನ ಇರ್ತದೆ, ತಂಗ್ಳನ್ನ ಕಲಸಿ ಸಾರ ಹಾಕಿ ಕಲಸಿ ತಂದು ನೀಡೋಕ್ಕೇನು ಬರ್ತಾಳೆ. ಆವಾಗ ಮಹಾದೇವಕ್ಕಂಗೆ ಗೊತ್ತಾಗುತ್ತೆ ನೀಡೋಕ್ಕೇನು ತಂದು ನೀಡಿಸ್ಕೊಳಕ್ಕೇನು ತಂದೆ ಇಲ್ಲ. ಯಾವ್ದೆಲ್ಲ ಹಾಕಿಸ್ಕೊಂತೀಯ ಅಂತಾಳ. ಯವ್ವ, ನನ್ನ ಹತ್ರ ಏನೂ ಇಲ್ಲ, ನೀವೇ ಯಾವುದೆಲ್ಲ ಹಾಕ್ಕೊಡವ ಅಂತ. ಅವಳು ಒಳಗಡೆ ಹೋಗಿ ಮುತ್ಲೆಲೆ ಅಂತೀರಲ್ಲ ನೀವು, ಆ ಕಡೆ ಮುತ್ತುಗದಲ್ಲಿ ಅಂತಾರೆ, ಅದಕ್ಕೆ ಮುತ್ಲೆಲ್ಲ ಹಾಕಿ ತಗೋ. ಅವಳು ಏನೋ ಯೋಚನೆ ಮಾಡ್ತಿರ್ತಾಳೆ. ಅಂದ್ರೆ ಅವಳು ಅಜ್ಜಿ ಬೈದಿದ್ದು, ಇವಳಿಗೆ ಅಹಂಕಾರ ತೋರಿಸ್ತಾ ಇರೋದು ಎಲ್ಲ ಯೋಚನೆ ಮಾಡಿಕೊಂಡು, ನಾನು ಭಿಕ್ಷಕರಿಗೆ ನೀಡುವಾಗ ಎಷ್ಟು ಪ್ರೀತಿಯಿಂದ ನೀಡ್ತಿದ್ದೆ, ನನ್ನ ಸಂಪತ್ತಿನ ಮುಂದೆ ಇವಳದು ಏನು, ಆದರೂ ಎಷ್ಟು ವೈಯಾರ ಮಾಡ್ತಾಳೆ, ಏನು ಮಾಡ್ತಾಳೆ ಅಂಥೇಳಿ ಆಕೆ ಬಂದು ನೀಡಕ್ಕೆ ಬರ್ತಾಳೆ. ತಗೋ ಅಂತ ಹಿಂಗೆ ಅಂತಾಳೆ. ಇವಳಿಂದೇನು ಕೈ ನೀಡಬೇಕು ತಗೋಬೇಕು ಅನ್ನೋದು ಕೆಳಗಡೆ ಬಿಟ್ಬಿಡ್ತು. ಆ ಅನ್ನ ನೋಡಿ ಆಕೆಗೆ ಕಣ್ಣಲ್ಲಿ ನೀರೇ ಬರ್ತದೆ. ನೋಡು, ನಿನ್ನ ಸೊಕ್ಕಿಗೆ ಸರಿಯಾಗಾಯಿತು ಶಾಸ್ತಿ ಅಂತ. ಆಕೆ ಸೊಕ್ಕು ಮಾಡ್ತಿದ್ದೀಯಲ್ಲ, ಸರಿ ಹಿಡ್ಕೊಳಕ್ಕೂ ಬರಲ್ಲ ನಿನಗೆ, ಅದನ್ನು ಬಡ್ಕೋಬೇಕು ಅಂತ ಕೆಳಗೆ ಕೂತ್ಕೊಂತಾಳೆ. ಅದೆಲ್ಲಿತ್ತು, ಒಂದು ನಾಯಿ ಓಡ್ ಬಂದು ಅದಕ್ಕೆ ಬಾಯಿ ಹಾಕ್ಬಿಡುತ್ತದೆ. ಅವಳು ನಕ್ಕು ಒಳಗಡೆ ಹೋಗ್ತಾಳೆ. ಅವಳು ಹೇಳ್ತಾಳೆ, ನಿನ್ನ ಸೊಕ್ಕಿಗೆ ತಕ್ಕ ಶಾಸ್ತಿ ಮಾಡಿದ ನೋಡೋದು. ಆವಾಗ ಕಣ್ಣು ತುಂಬ ನೀರು ಬರುತ್ತೆ. ಚೆನ್ನಮಲ್ಲಿಕಾರ್ಜುನ, ನೀನೇ ಅಂದ್ಯ ಈ ಮಾತನ್ನ, ಅವಳ ರೂಪದಲ್ಲಿ ನೀನೇ ಅಂದ್ಯ ಆಗಲಿ. ಆಗ ಒಂದು ಮಹಾದೇವಕ್ಕೆ ಒಂದು ವಚನ ಹೇಳಿದ. ಆಧ್ಯಾತ್ಮಿಕತೆ ಇತಿಹಾಸದಲ್ಲಿ ಎಲ್ಲರೂ ಬರೆದಿಟ್ಕೊಳ್ಬೇಕಾದಂತಹ ವಚನ. ಮನೆ ಮನೆ ದಪ್ಪನೆ ಕೈಯೊಡ್ಡಿ ಬೇಡುವಂತೆ ಮಾಡಯ್ಯ, ಬೇಡಿದಳೆ ಇಕ್ಕದಂತೆ ಮಾಡಯ್ಯ, ಇಕ್ಕಿದಳೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ, ನೆಲಕ್ಕೆ ಬಿದ್ದಡೆ ನಾನೆತ್ತಿಕೊಂಬುವ ಮುನ್ನ ಶುನಿ ಎತ್ತಿಕೊಂಬಂತೆ ಮಾಡ ಚೆನ್ನಮಲ್ಲಿಕಾರ್ಜುನ. ಎಂಥ ಮಾತಿರಬೇಕಿದು. ಶುನಿ ಅಂದ್ರೆ ನಾಯಿ. ಒಂದೇ ಮನೇಲಿ ಭಿಕ್ಷೆ ಸಿಗಲಿಲ್ಲ ಆಕೆಗೆ. ಇದೇನೋ ಉತ್ಪ್ರೇಕ್ಷೆಯಿಂದ ಬರೆದ ವಚನ ಅಲ್ಲ, ಅದು ಪ್ರತ್ಯಕ್ಷ ಅನುಭವ. ಮನೆ ಮನೆ ದಪ್ಪದೆ ಕೈಯೊಡ್ಡಿ ಬೇಡುವಂತೆ ಮಾಡಿದೆ. ಒಂದು ಮನೆಯಲ್ಲಿ ಭಿಕ್ಷೆ ಸಿಗಲಿಲ್ಲ, ಕೈಯೊಡ್ಡಿ ಬೇಡುವಂತೆ ಮಾಡಿ. ಬೇಡಿದಳೆ ಇಕ್ಕದಂತೆ ಮಾಡಯ್ಯ, ಇಕ್ಕಿದಳೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ, ನೆಲಕ್ಕೆ ಬಿದ್ದಳೆ
ನಾನು ಎತ್ತಿಕೊಂಬುವ ಮುನ್ನ ಶುನಿ ಎತ್ತಿಕೊಂಬಂತೆ ಮಾಡ ಚನ್ನಮಲ್ಲಿಕಾರ್ಜುನ. ಮಾಡ ಚನ್ನಮಲ್ಲಿಕಾರ್ಜುನ ಅಂತ ಮಹಾದೇವಕ್ಕೆ ಹೇಳಿದ್ರು ಕೂಡ ಅವನು ಮಾಡಿದ ಮೇಲೆ ಈ ವಚನ ಹೇಳಿರೋದಕ್ಕೆ. ಅವನಿಗೆ ಮಾಡಿದನು, ಆಮೇಲೆ ಈ ವಚನ ಹೇಳಿದ್ರು. ಸರಿ, ಏನು ಮಾಡೋದು? ಇಷ್ಟೊತ್ತಿಗಾಗಿ ಮನಸ್ಸು ಗಟ್ಟಿಯಾಗಿರುತ್ತೆ. ಹಂಗೆ ಮುಂದಕ್ಕೆ ಹೋಗ್ತಾಳೆ. ಒಂದು ಮನೆ ಮುಂದೆ ರಂಗೋಲಿ, ಬಹಳ ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದಾಳೆ. ಹೋಗಿ ಅವರ ಮುಂದೆ ಏನು ತನ್ನ ನೋವು, ದುಃಖ, ಹಸಿವು ಎಲ್ಲವನ್ನು ಬಾಯಲ್ಲಿ ತುಂಬಿ, ಅವ್ವ ಹಸಿವಾಗಿದೆ, ಏನಾದರೂ ಭಿಕ್ಷೆ ನೀಡವ ಅಂತ. ಒಬ್ಬ ಸುಮಾರು ಒಂದು 30 ವರ್ಷದ ಮಹಿಳೆ ಬರ್ತಾಳೆ ಹೊರಗಡೆ. ಕಂಗಳಲ್ಲಿ ಮುದ್ದಾದ ಮಗುವನ್ನು ಎತ್ಕೊಂಡಿದ್ದಾಳೆ. ನೋಡ್ತಾಳೆ, ಆಕೆಯ ಹಣೆಯ ಮೇಲೆ ವಿಭೂತಿ ಧರಿಸ್ಕೊಂಡಿದ್ದಾಳೆ. ಕೊರಳಲ್ಲಿ ಏನೋ ಕಟ್ಕೊಂಡಿದ್ದಾಳೆ, ಪ್ರಾಯಶಃ ಲಿಂಗವನ್ನೇ ಕಟ್ಕೊಂಡಿರ್ಬೋದು. ಆಕೆ ಕರೀತಾಳೆ, ಒಳಗೆ ಬಾರವ ಅಂತ. ಅಕ್ಕ ಮಹಾದೇವಿಗೆ ಕರೀತಾಳ, ಒಳಗೆ ಬಾರವ ಅಂತ. ಆ ಗಂಡ ಏನೋ ಕೆಲಸ ಮಾಡಿದೆ, ಏ ಜಯ, ಏನು ಭಿಕ್ಷಕರನ್ನೆಲ್ಲ ಒಳಗೆ ಕರೆಯೋದಾ? ಏನಾದರೂ ಇದ್ರೂ ಕೊಟ್ಟು ಕಳಿಸು. ಆವಾಗ ಹೇಳ್ತಾಳೆ ಆಕೆ, ಇಲ್ಲ ರೀ, ಆಕೆಯ ಮುಖದ ತೇಜಸ್ಸನ್ನು ನೋಡಿದರೆ ಆಕೆ ಸಾಮಾನ್ಯ ಭಿಕ್ಷುಕರಂತೆ ಕಾಣಿಸ್ತಾ ಇಲ್ಲ. ಏನೋ ಕಷ್ಟ ಬಂದಿದೆ, ಏನೋ ಆಗಿದೆ. ಅದೇನಾರ ಇರಲಿ, ನಿನ್ನ ಪುರಾಣ ಬೇಡ, ನಿನ್ನ ವೇದಾಂತ ಬೇಡ, ಕೊಟ್ಟು ಕಳಿಸು ಏನಾದ್ರು. ಆಕೆ ಒಳಗಡೆ ಹೋಗಿ ಮೊಸರನ್ನು ಕಲಸಿ ತಂದು ಕೈ ತುಂಬ ನೀಡ್ತಾಳೆ. ಒಂದು ದೊಡ್ಡ ಎಲೆಯಲ್ಲಿ ಕಲಸ್ಕೊಂಡು ಬಂದು ನೀಡ್ತಾಳೆ, ಔಡ್ಲೆಲೆ ಅಷ್ಟು ತುಂಬ ಕಲಸ್ಕೊಂಡು ಬಂದು ನೀಡಿದ್ದಾಳೆ. ಆಕೆ ಎರಡೂ ಕೈ ಒಡ್ಡಿ ಅದನ್ನು ಸ್ವೀಕರಿಸ್ತಾಳೆ. ಒಂದು ಮರದ ಕೆಳಗೆ ಹೋಗಿ ಲಿಂಗಯ್ಯನಿಗೆ ಎಡೆ ಮಾಡಿ, ಇಷ್ಟಲಿಂಗಕ್ಕೆ ಎಡೆ ಮಾಡಿ ಊಟ ಮಾಡ್ತಾಳೆ. ಅವಳ 2 ದಿನದ ಹಸಿವು ಸಂಪೂರ್ಣ ಹಿಂಗತ್ತೆ. ಆಕೆಗೆ ನೀರು ಕೇಳಿ ಕುಡಿತಾಳೆ, ಸಮಾಧಾನ ಆಗುತ್ತೆ. ಆಹಾ, ಅನ್ನವೇ ಇದಲ್ವೇ ಪ್ರಸಾದ ಅಂತ ಅನ್ಸುತ್ತೆ. ನೀವು ನಿಜವಾಗಿ ಆ ರುಚಿ ಇರೋದು, ಊಟದ ರುಚಿ ಇರೋದು ಹಸಿವಿನಲ್ಲಿ, ಊಟದಲ್ಲ. ತುಂಬ ಹಸಿವಾದಾಗ ಅದು ಕಟಕ್ ರೊಟ್ಟಿನೇ ಇರಲಿ, ಸಾರೇ ಇರಲಿ, ಕಲಸಿ ತಿಂದಾಗ ನಿಮ್ಗೆ ಎಷ್ಟು ಸಂತೋಷ ಆಗುತ್ತಲ್ವ. ನಿಮ್ಮ ರೈತರಿಗೆ ಅನುಭವ ಆಗಿರುತ್ತೆ. ಮನೆಯಿಂದ ಬುತ್ತಿ ಬರೋದು ತಡ ಆದರೆ ಆ ಹಾರಿಂದ ಸುತ್ತಿ, ಗಳೆಯಿಂದ ಸುತ್ತಿ 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 ಸಾಕಾಗಿದ್ರೆ, ಈಗೇನಂಗೆ ಯಾರು ಸುತ್ತಲ್ಲಲ್ವ, ಟ್ಯಾಕ್ಟ್ರನ್ನೇ ಸುತ್ತಿಸ್ತೀರ. ಟ್ಯಾಕ್ಟ್ರ್ ಹೊಟ್ಟೆಗೆ ಹಾಕಿ ಅದನ್ನೇ ಸುತ್ತಿಸ್ತೀರಿ, ನೀವೆಲ್ಲಿ ಸುತ್ತೀರಿ ಗಳೆಯಿಂದ. ಈ ಅನುಭವ ಗಳೆಯಿಂದ ಸುತ್ತವ್ರಿಗೆ ಆಗುತ್ತೆ. ಯಾರಾದ್ರೂ ಬಡವರಿದ್ದರೆ, ಈಗಲೂ ಬೆಳೆ ಹೊಡೆಯೋರಿದ್ದರೆ ಅವರಿಗೆ ಅನುಭವ ಆಗುತ್ತೆ. ಆ ಬಿಸಿಲಲ್ಲಿ ಬೆವತು ಊಟ ಬರೋದು ತಡ ಆದರೆ, ಬುತ್ತಿ ಬರೋದು ತಡ ಆದರೆ ಅದೇ ಎಷ್ಟು ರುಚಿಯಾಗಿ ಕಾಣಿಸ್ತದೆ. ಆ ಬದನೆಕಾಯಿ ನಿಮಗೆ ಕ್ಯಾರೆಟು, ಸೌತೆಕಾಯಿ, ಗಜ್ರಿ ಸೌತೆಕಾಯಿ ಕಣ್ಣಂಗೆ ಕಾಣಿಸ್ತದೆ. ಬದನೆಕಾಯ್ದಲ್ಲಿ ಅಂದರೆ ಹಸಿವಾದಾಗ ಮಹಾದೇವಕ್ಕೆ ಅನ್ಕೊಂತಾಳೆ, ಎಂತಹ ಶಕ್ತಿ ಇದೆ ಅಂದಲ್ಲಿ, ಎಂತಹ ಶಕ್ತಿ ಇದೆ. ಇದಲ್ವೇ ಪ್ರಸಾದ. ನಡೆಯೋದಕ್ಕೆ ಶಕ್ತಿ ಬಂದಿದೆ, ಹೊರಡಬೇಕು ಅನ್ನುವಷ್ಟೊತ್ತಲ್ಲಿ ಒಬ್ಬಳು ಬರ್ತಾಳೆ. ಏ ಅಮ್ಮ ಬಾಯಿ, ನಮ್ಮ ಮನೇಲಿ ಗೌರಿ ಪೂಜೆ ಮಾಡಿದ್ದೀವಿ, ಅಡುಗೆ ಬಾಗಿನ ಕೊಡಬೇಕು, ಬಾ ತಗೊಂಡೋಗ್ ಬಾ. ಕರಿಗಡುಬು, ಕಜ್ಜಾಯ, ಉಂಡಿ, ಹಾಲು ಪಾಯಸ ಎಲ್ಲ ಮಾಡಿದ್ದೀವಿ, ತಗೊಂಡೋಗ್ ಬಾ ಅಂತ. ಆವಾಗ ಮಹಾದೇವಿಕನ ಮನಸ್ಸು ಹೇಳುತ್ತೆ, ತಗೋ ಹೋಗಿ ತಗೋ. ಅವಾಗ ವಿವೇಕ ಹೇಳುತ್ತೆ, ಇಲ್ಲ, ಹೊಟ್ಟೆ ತುಂಬಿದ ಮೇಲೆ ತಗೊಳ್ಳೋದು ಅದು ಪ್ರಸಾದ ಆಗೋದಿಲ್ಲ. ಈಗ ನನಗೆ ಚನ್ನಮಲ್ಲಿಕಾರ್ಜುನ ಹೊಟ್ಟೆಗೆ ಬೇಕಾದಷ್ಟು ಕೊಟ್ಟಿದ್ದಾನೆ, ಇನ್ನೇನು ತಗೊಳ್ಳೋದಿಲ್ಲ, ಬೇಡ, ಇಲ್ಲ ತೆಗೆದಿಟ್ಕೋ, ರಾತ್ರಿಗೆ ಬೇಕಾಗತ್ತಲ್ಲ, ರಾತ್ರಿಗೆ ನಿನಗೆ ಯಾರಾದ್ರೂ ತಂದು ಕೊಡ್ತಾರೆ ನಿಮ್ಮ ಅವನಂಗೆ. ಮನಸ್ಸು ಹೇಳುತ್ತೆ, ಇಲ್ಲ, ರಾತ್ರಿಯ ಚಿಂತೆ ನಾನು ಯಾಕೆ ಮಾಡಲಿ, ರಾತ್ರಿ ಚಿಂತೆ, ನಾಳೆ ಚಿಂತೆ ಮಾಡೋದು ನಾನೇಕೆ, ಆ ಪರಮಾತ್ಮನಿಗೆ ಆ ಚಿಂತೆ ಬಿಡೋಣ. ರಾತ್ರಿ ಅವ್ನು ಕೊಡ್ತಾನೋ ಬಿಡ್ತಾನೋ ಅದೆಲ್ಲ ಬೇಡ, ಬಾರವಾ, ಯಾಕೆ ಯೋಚನೆ ಮಾಡ್ತಾ ಇದೀಯಾ, ತಗೊಂಡೋಗ್ಬಾ.
ಬೇಡ ತಾಯಿ, ನನ್ನೀಗ ಹೊಟ್ಟೆ ತುಂಬ ಊಟ ಆಗಿದೆ, ಅದನ್ನು ಯಾರಾದರೂ ಹಸಿದವ್ರಿಗೆ ಕೊಡವ ಅಂತ. ಅಯ್ಯೋ ಹುಚ್ಚಿ, ಒಳ್ಳೆ ಊಟ ಕೊಡ್ತೀನಿ ಅಂದ್ರೆ ಬೇಡ ಅನ್ನತ್ತೆ, ಹುಚ್ಚಿಡಿದಿರ್ಬೇಕು ಅಂತ ಅನ್ಕೊಂತಾಳೆ. ಎಂಥ ಜಗತ್ತಿದು, ಬೇಡಿದ್ರು ಹುಚ್ಚಿ ಅಂತಾರೆ, ಬೇಡ ಅಂದ್ರು ಹುಚ್ಚಿ ಅಂತಾಳೆ. ಈ ಶಬ್ದಕ್ಕೆಲ್ಲ ಅರ್ಥ ಇದೆಯಾ ಅಂದ್ರೆ ಮಾದೇವಿ ಅಂತ. ಅವಾಗ ಆಕೆ ಹುಚ್ಚಿ ಇರಬೇಕು ಅಂತ ಹೋಗ್ಬಿಡ್ತಾಳೆ ಆಕೆ. ಅಲ್ಲ, ಆಕೆನೂ ಹೋಗಿಲ್ಲ, ನಿಂತಿದ್ದಾಳೆ. ಅವ್ವ, ನಾನು ಹುಚ್ಚಿ ಅಲ್ಲ, ಕೇಳು. ಕಲ್ಲ ಹೊತ್ತು ಕಡಲೊಳಗೆ ಮುಳುಗಿದಳೆ, ಎಡರಿಂಗಿ ಕಡೆ ಉಂಟೆ ಅವ್ವ. ಉಂಡು ಹಸಿವಾಯಿತೆಂದಳೆ ಭಂಗವೆಂಬೆ, ಕಂಡ ಠಾವಿನಲ್ಲಿ ಮನಬೆಂದಡೆ, ಗಂಡ ಚನ್ನಮಲ್ಲಿಕಾರ್ಜುನ ನೆಂತೊಲಿವನವ್ವ. ಆಕೆಯನ್ನು ಉದ್ದೇಶಿಸಿ ಒಂದು ವಚನನೇ ಹೇಳ್ಬಿಡ್ತಾರ. ಅವ್ವ, ಏನ್ ಹೇಳ್ತಾ ಇದೀಯ ಹುಚ್ಚಿ ಅಂತ ಅಂತಿದೆಯಲ್ಲ, ಕೇಳು. ಕಲ್ಲ ಹೊತ್ತು ಕಡಲೊಳಗೆ ಮುಳುಗಿದಳೆ, ಎಡರಿಂಗಿ ಕಡೆ ಉಂಟೆ ಅವ್ವ. ಕಡಲಂದ್ರೆ ಸಮುದ್ರ. ಸಮುದ್ರದಲ್ಲಿ ಏನಾದರೂ ಮುತ್ತು ರತ್ನ ತಗೋಬೇಕು ಅಂತ ಅನ್ನೋರು, ಏನಾದರೂ ಮುಳುಗಿದ ವಸ್ತುಗಳನ್ನು ತರಬೇಕು ಅಂದ್ರೆ ಅಂದವರು, ಅಥವಾ ಸಮುದ್ರವನ್ನು ಈಜಬೇಕು ಅಂದವರು ಕಲ್ಲು ಕಟ್ಕೊಂಡು ಈಜಕ್ಕೆ ಹೋಗ್ತಾರಾ? ಇಲ್ಲ. ಕಲ್ಲ ಹೊತ್ತು ಕಡಲೊಳಗೆ ಮುಳುಗಿದಳೆ, ಎಡರಂಗೆ ಕಡೆ ಉಂಟೆ ಅವ್ವ. ಎಡರಂದ್ರೆ ತೊಂದರೆ ಬರೋದು ತಪ್ಪುತ್ತ ಅವ್ವ. ಎಡರಿಂಗೆ ಕಡೆ ಉಂಟೆ ಅವ್ವ. ಉಂಡು ಹಸಿವಾಯಿತೆಂದಳೆ ಭಂಗವೆಂಬೆ. ಉಂಡು ಹಸಿವಾಯಿತೆಂದಳೆ ಭಂಗವೆಂಬೆ, ತೊಂದರೆ. ನನಗೆ ಊಟ ಆಗಿದೆ, ಇವಾಗ ನನಗೆ ಹಸಿವಾಗುತ್ತೆ ಅಂದರೆ ಭಂಗ, ತೊಂದರೆ ಬರ್ತದೆ. ಕಂಡ ಠಾವಿನಲ್ಲಿ ಮನವೆಂದಡೆ. ಈಗ ನೀನು ಕರ್ಜಿಕಾಯಿ, ವಡೆ, ಬಜ್ಜಿ, ಉಂಡಿ ಎಲ್ಲ ಕೊಡ್ತೀನಿ ಅಂತಂದ್ರೆ, ಹಾಲು ಪಾಯಸ ಕೊಡ್ತೀನಿ ಅಂತ ಅಂದರೆ, ನನ್ನ ಆಸೆಗೋಸ್ಕರ ಬಂದು ನಿನ್ನ ಹತ್ರ ತಗೊಂಡ್ರೆ ನನ್ನ ಗಂಡ ಚನ್ನಮಲ್ಲಿಕಾರ್ಜುನ ಹೆಂಗೊಲಿತಾನಮ್ಮ. ಕಂಡ ಠಾವಿನಲ್ಲಿ ಮನ ಬೆಂದಡೆ ಅಂದರೆ ಮನ ಆಸೆ ಪಟ್ಟರೆ, ಮನ ಬಯಸಿದರೆ ಗಂಡ ಚನ್ನಮಲ್ಲಿಕಾರ್ಜುನ ಎಂತೊಲಿವನವ್ವ ಅಂತಾಳೆ. ಆದ್ದರಿಂದ ಹೇಳಿದ್ವಿ, ಅವಳು ಹೋಗ್ತಾಳೆ. ಬಹಳ ಸಂತೋಷ ಅನಿಸುತ್ತೆ ಮಹಾದೇವಕ್ಕನಿಗೆ. ಗೆದ್ದಲ್ಲ, ನನ್ನ ನಾಲಿಗೆಯನ್ನ ನಾಲಿಗೆ ರುಚಿಯನ್ನು ಗೆದ್ದಂಗಾಯ್ತು. ಯಾಕೆ? ಆಸೆ ಹುಟ್ಟಿಸಿದ್ಲಲ್ಲ ಅವಳು, ನಾಲಿಗೆ ರುಚಿಯನ್ನು ಗೆದ್ದಂಗಾಯ್ತು. ಪರಮಾತ್ಮನ ಮೇಲೆ ಭಾರ ಹಾಕ್ದಂಗಾಯ್ತು. ಮೈಗೂಡುತ್ತೆ ಶಕ್ತಿ ಮೈಗೂಡ್ದಂಗಾಗುತ್ತೆ, ಮನಸ್ಸಿಗೆ ಸಂತೋಷ ಆಗುತ್ತೆ. ಎದ್ದು ನಡೆಯಕ್ಕೆ ಶುರು ಮಾಡ್ತಾಳೆ. ಆಗ ಜೇಡರ ದಾಸಿಮಯ್ಯನ ಒಂದು ವಚನ ನೆನಪಾಗುತ್ತೆ. ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದಡೆ, ವಿಷವೇರಿತ್ತಯ್ಯ ಆಪಾದ ಮಸ್ತಕಕ್ಕೆ. ಹಸಿವಿಗೆ ಅನ್ನವನಿಕ್ಕಿ ವಿಷವ ನಿಡುಹವಲಡೆ, ಆತನೇ ಗಾರುಡ ಕಾಣ ರಾಮನಾಥ. ಅಂದ್ರೆ ಹಸಿವಿನ ಮಹತ್ವ ಮಹಾದೇವಕ್ಕನಿಗೆ ಇವತ್ತು ಗೊತ್ತಾಯ್ತು. ಯಾಕೆ? ಲಿಂಗಮ್ಮ ಹಸಿವಾಗಕ್ಕೆ ಬಿಟ್ಟಿರಲಿಲ್ಲ, ಅಥವಾ ಅವಾಗ ಸಾಧನೆ ಮಾಡುವಾಗ ಹಸಿವಾಗ್ತಿರ್ಲಿಲ್ಲ. ಸಾಧನೆ ಮಾಡುವಾಗ, ಧ್ಯಾನ ಮಾಡುವಾಗ ಆಕೆ ಚನ್ನಮಲ್ಲಿಕಾರ್ಜುನನ ವಿರಹದಲ್ಲಿ, ಚನ್ನಮಲ್ಲಿಕಾರ್ಜುನನ ಚಿಂತೆಯಲ್ಲಿ ಹಸಿವು ತೃಷೆಗಳೆಲ್ಲ ಅಡಗೋಗ್ಬಿಡ್ತಾ ಇದ್ವು. ಅಂತಹ ಮಹಾದೇವಕ್ಕನಿಗೆ ವಾಸ್ತವಿಕ ಜಗತ್ತಿನ ಅರಿವಾಗುತ್ತೆ, ಹಸಿವಿನ ಅರಿವಾಗುತ್ತೆ. ಆಕೆ ಆ ಹಸಿವನ್ನು ಗೆದ್ದು ಭಿಕ್ಷೆಗೆ ಹೊಂದ್ಕೊಂಡ್ಬಿಡ್ತಾಳೆ. ಮುಂದೆ ಧೈರ್ಯವಾಗಿ ಮನೆ ಮುಂದೆ ಹೋಗೋದು, ಬೆಳಗ್ಗೆ ಹೊತ್ತು ಸ್ನಾನ, ಎಲ್ಲಿ ಉಳ್ಕೊಂಡಿರ್ತಾಳೋ ಅಲ್ಲಿ ಏನಾದರೂ ಸಾಮಾನ್ಯವಾಗಿ ಅವಾಗೆಲ್ಲ ಕೊಳಗಳು, ಕೆರೆಗಳು ಇದ್ದೇ ಇರ್ತಿದ್ವು. ಕೊಳಗಳು, ಕೆರೆಗಳಿಗೆ ಅಭಾವ ಇರ್ತಿರ್ಲಿಲ್ಲ ಅವಾಗ. ಅಲ್ಲಿ ನಿಂತ್ಕೊಳ್ಳೋದು, ಸ್ನಾನ ಮಾಡೋದು, ಮತ್ತೆ ಮನೆ ಮುಂದೆ ಹೋಗಿ ಅಮ್ಮ ಭಿಕ್ಷೆ ನೀಡಿ ಅಂತೇಳಿ ಮಂತ್ರ ಸ್ಮರಣೆ ಮಾಡ್ಕೊಂತ ನಿಂತ್ಬಿಡ್ತಿರ್ಲಿಲ್ಲ. ಅವಳ ಬೈಲಿ ಬೀಳಲಿ ಅದ್ರ ಬಗ್ಗೆನೂ ಚಿಂತೆ ಮಾಡ್ತಿರ್ಲಿಲ್ಲ. ಹೀಗೆ ಮಹಾದೇವಿಯಕ್ಕನ ಸಂಚಾರ, ಪಾದಯಾತ್ರೆ ನಡೆದಿದೆ. ಕಲ್ಯಾಣದ ಕಡೆಗೆ ಹೋಗ್ತಾ ಇದ್ದಾಳೆ. ನಾಳೆ ಏನು ವಿಶೇಷ? ಸ್ವಾತಂತ್ರ್ಯ ದಿನಾಚರಣೆ. ಎಷ್ಟನೇದು? 78 ವರ್ಷಗಳು, 77 ವರ್ಷಗಳು ಮುಗಿದು 78ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ.
78ನೇ ಸ್ವಾತಂತ್ರ್ಯ ದಿನಾಚರಣೆ. 78 ವರ್ಷಗಳ ಹಿಂದೆ, 80 ವರ್ಷಗಳ ಹಿಂದೆ, 100 ವರ್ಷದ ಹಿಂದೆ ನಾವು ಹಿಂಗೆ ಇರ್ತಿದ್ವಾ? ಇರಕ್ಕೆ ಸಾಧ್ಯ ಇತ್ತಾ? ಇಂಥ ಕಾರ್ಯಕ್ರಮಗಳು ನಡೀತಿದ್ವಾ? ಇಷ್ಟು ರಾಜಾರೋಷವಾಗಿ ಕಾರ್ಯಕ್ರಮ ಮಾಡೋಕ್ಕಾಗ್ತಿತ್ತ? ಇಲ್ಲ. ಪ್ರತಿಯೊಂದು ಪೊಲೀಸರ ಹತ್ತುಬಸ್ತಲ್ಲೇ ನಡೀಬೇಕಾಗಿತ್ತು. ಯಾಕೆ? ಏನು ಹೇಳ್ತಾರೋ, ಧರ್ಮ ಹೇಳುವಾಗ ಇನ್ನೇನಾದ್ರು ಹೇಳ್ತಾರೇನೋ, ಹೋರಾಟ ಹೇಳ್ಕೊಡ್ತಾರೇನೋ ಅನ್ನೋ ಭಯ ಇರ್ತಿತ್ತು ಅವರಿಗೆ. ಆದರೆ ಇವತ್ತು ನಾವು ಸ್ವತಂತ್ರರು. ಇದಕ್ಕೆ ಕೋಟಿ ಕೋಟಿ ಜನ ಜೀವ ತ್ಯಾಗ ಮಾಡಿ ಬಂದಿರತಕ್ಕಂಥ ಸ್ವಾತಂತ್ರ್ಯ ಇದು. ಸುಮ್ಮನೆ ಬಂದಿರೋದಲ್ಲ. ನಿಮಗೆ ಗೊತ್ತಿಲ್ಲ ಮಕ್ಕಳೇ, ಈಗಿನವರು ನಿಮಗೆ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತಾರಿಲ್ಲೋ? ಶಾಲೆಯಲ್ಲಿ ಪಾಠಗಳು ಇದಾವಲ್ಲೋ ನನಗೆ ಗೊತ್ತಿಲ್ಲ. ಇದಾವ? ಆದರೂ ಕಡಿಮೆನೆ. ಆ ಕಷ್ಟ, ಅವ್ರು ಅನುಭವಿಸಿದ ಕಷ್ಟವನ್ನು ನೀವು ಸಿನಿಮಾಗಳು ನೋಡೇ ತಿಳ್ಕೊಬೇಕಾಗತ್ತೆ. ಇವಾಗ ಇದ್ದಾವೆ, ಕೆಲವು ಸಿನಿಮಾಗಳಿದ್ದಾವೆ. ಎಂತೆಂಥವ್ರು ಪ್ರಾಣ ಕೊಟ್ಟಿದ್ದಾರೆ. ಅಂಥವರೆಲ್ಲ ಪ್ರಾಣ ಕೊಟ್ಟು ಮಹಾತ್ಮ ಗಾಂಧಿ ಅರ್ಧ ಬಟ್ಟೆ ಹಾಕ್ಕೊಂಡು ಅರ್ಧ ಹೊಟ್ಟೆ ಉಂಡು ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ಎಂಥ ಕಷ್ಟ ಅನುಭವಿಸಿದ್ರು, ಕಡೆಗೆ ಜೀವನ ಕಳ್ಕೊಂಡ್ರು. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಒಬ್ಬರಲ್ಲ ಇಬ್ಬರಲ್ಲ, ಕೋಟಿ ಕೋಟಿ ಜನ ಜೀವ ಕಳ್ಕೊಂಡಿದ್ದಾರೆ. ರೈತರು, ಬಿರ್ಸಾ ಮುಂಡಾ ಅಂತ ಬರ್ತಾನೆ, 20,000 ಜನ ರೈತರು ಪ್ರಾಣ ಕಳ್ಕೊಂತಾರೆ ಅವನ ನೇತೃತ್ವ. ಬ್ರಿಟಿಷರು ಕೊಚ್ಚಾಕ್ಬಿಡ್ತಾರೆ 20,000 ಜನ ರೈತರನ್ನು. ಅವರಷ್ಟು ಹೋರಾಟ ಮಾಡ್ತಾರೆ ಬಿಹಾರದಲ್ಲಿ, ಜಾರ್ಖಂಡ್ ಅಂತಾರಲ್ಲ ಇವಾಗ, ಅಲ್ಲಿ ಅಂಥ ಘಟನೆಗಳೆಲ್ಲ ನಡೆದಿದ್ದಾವೆ. ಅವೆಲ್ಲ ನಮಗೆ ಗೊತ್ತಿಲ್ಲ ಬಹಳ ಜನರಿಗೆ. ನಾವು ಸುಮ್ಮನೆ ಸ್ವಾತಂತ್ರ್ಯ ಪಡ್ಕೊಂಡಿಲ್ಲ, ಅದರ ಹಿಂದೆ ಸಾವಿರಾರು ಲಕ್ಷಾಂತರ ಕೋಟಿ ಜನರ ತ್ಯಾಗದ ಫಲ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ನಾಳೆ ನಿಮಗೂ ಸ್ಪೆಷಲ್ ಪ್ರೋಗ್ರಾಮ್. ನಾಳೆ ಏನು ವಿಶೇಷ? ಫಾಗು ಹೊಳಕಟ್ಟಿಯವರ ಸಾಕ್ಷ್ಯಚಿತ್ರವನ್ನು ಪ್ರದರ್ಶನ ಮಾಡ್ತೀವಿ. ಒಂದು 1/4 ಗಂಟೆ 1.5 ಗಂಟೆ ಆಗುತ್ತೆ. ನಾಳೆ ಯಾರ್ಯಾರು ಧಾರಾವಾಹಿ ನೋಡ್ತೀವಿ ನಾವು ಅಲ್ಲಿಗೆ ಬರಲ್ಲ ಅಂತಾರಲ್ಲ, ಅವ್ರೆಲ್ಲ ಕರ್ಕೊಂಬಂದು ನಮ್ಮಲ್ಲೂ ಒಂದು ಧಾರಾವಾಹಿ ಇದೆ ಅಂತ ಹೇಳ್ರಿ ನೀವು. ಗೊತ್ತಾಯ್ತಾ? ಧಾರಾವಾಹಿ ತೋರಿಸ್ತಾರೆ ಬರ್ರಿ ಅಂತ ಹೇಳಿ. ನಮ್ಮ ಕ್ಲಾಸಿಕ್ ಲಕ್ಷ್ಮಣ್ ಉಪ್ಪಾರ್ ಅವರು ಪ್ರಾಜೆಕ್ಟರ್ ಮತ್ತು ಸ್ಕ್ರೀನ್ ವ್ಯವಸ್ಥೆ ಮಾಡಿದ್ದಾರೆ. ಬೆಂಗಳೂರಿಂದ ಬರ್ತಿದ್ದಾರೆ ನಿಮಗೆ ತೋರ್ಸೋಕ್ಕೆ. ಗೊತ್ತಾಯ್ತಲ್ವಾ? ಬೆಂಗಳೂರಿಂದ ಪಿ ರುದ್ರಪ್ಪ ಅಂತ ಹೇಳಿ ಬರ್ತಾ ಇದ್ದಾರೆ. ಆ ಸಾಕ್ಷ್ಯಚಿತ್ರ ತಗೊಂಡು ಬರ್ತಾರೆ. ನಮ್ಮ ಪ್ರವಚನ ಸೇವಾ ಸಮಿತಿಯವರು, ನಮ್ಮ ನೀಲಮ್ಮವರು, ಮಲ್ಲಿಕಾರ್ಜುನ ಎಲ್ಲ ಇರ್ತಾರೆ. ಅವರೆಲ್ಲ ವ್ಯವಸ್ಥೆ ಮಾಡ್ತಾರೆ. ನೀವೆಲ್ಲರೂ ಅದರಲ್ಲಿ ಭಾಗವಹಿಸಿ ಕಾರ್ಯಕ್ರಮ. ಅವ್ರು ಬೆಂಗಳೂರಿಂದ ಮಂದಿ ಸಾರ್ಥಕ ಆಗಬೇಕು ಅಂದರೆ ನೀವು ಹೆಚ್ಚು ಜನ ಅದನ್ನು ನೋಡಬೇಕು. ನನಗೆ ತಬಕದ ಹೊನ್ನಳ್ಳಿ ಕಾರ್ಯಕ್ರಮ ಇದೆ. ಅವರು ತಿಂಗಳಿಂದ ನಮ್ಮ ಅಂಗಡಿ ಬಸಣ್ಣನ ಕಡೆಯಿಂದ ಒತ್ತಾಯ ಮಾಡಿ 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 ಒಂದು ದಿವಸ ನಾನು ನಮ್ಮ ಊರಿಗೆ ಕೊಡಲಿ ಅಪ್ಪ ಅವರು ಅಂತ ಹೇಳಿ ಅವ್ರು ಭಾಳ ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ವಿಟೇಷನಲ್ಲಿ ಹೆಸರೆಲ್ಲ ಹಾಕ್ಕೊಂಡಿದ್ದಾರೆ. ಅವರು ಉತ್ಸುಕತೆಯಿಂದ ಕಾಯ್ತಾ ಇದ್ದಾರೆ. ಅದಕ್ಕೆ ನಾನು ಅಲ್ಲಿಗೆ ಹೋಗಿ ಬರ್ತೀನಿ. ಎಲ್ಲರೂ ನೀವು ಇರಬೇಕಾಗಿತ್ತು. ಅವ್ರು ಬೆಂಗಳೂರವ್ರು ಅಂತಾರೆ ನೀವು ಇರಬೇಕಾಗಿತ್ತು. ಇಲ್ಲ, ನಾನು ಇದ್ದಿದ್ರೆ ನಿಮಗೆ ಕರೆಸ್ತಿರ್ಲಿಲ್ಲ. ಅದಕ್ಕೆ ನಾನು ಇಲ್ಲಿರೋದೇ ಒಳ್ಳೆಯದು. ನಿಮ್ಗೆ ಅವಕಾಶ ಸಿಕ್ಕಿದೆ, ನಾನು ಮತ್ತೆ ಕೇಳಿಸ್ಕೊತೀನಿ. ಏನು ತೊಂದರೆ ಇಲ್ಲ. ಭಾಗವಳ ಕಟ್ಟಿಯವ್ರ ಮಹತ್ವ ಏನು ಅನ್ನೋದು ನನಗೆ ಗೊತ್ತಿದೆ. ತಮ್ಮ ಸ್ವಂತ ಮನೆಯನ್ನು ಮಾರಿ ಪ್ರಿಂಟಿಂಗ್ ಪ್ರೆಸ್ ಹಾಕಿ ನಮಗೆ ವಚನ ಸಾಹಿತ್ಯವನ್ನು ಪ್ರಿಂಟ್ ಮಾಡಿಕೊಟ್ಟರು. ಇಲ್ಲೇ ಧಾರವಾಡನೇ ಅವ್ರು ಹುಟ್ಟೂರು. ಹಳಕಟ್ಟಿ ಫ್ಯಾಮಿಲಿ ಇದೆಯಲ್ಲ ಧಾರವಾಡದಲ್ಲಿ, ಕಾಮನಕಟ್ಟಿ ಇದೆಯಲ್ಲ, ಅಲ್ಲಿ ಹುಟ್ಟಿದಂಥವರು. ದಾನಮ್ಮ ಅವರ ತಾಯಿ, ಗುರುಬಸಪ್ಪ ತಂದೆ, ಅವರ ಮಗನಾಗಿ ಹುಟ್ಟಿ ಬಹಳ ದೊಡ್ಡ ತ್ಯಾಗ ಮಾಡಿದ್ದಾರೆ ನಮ್ಮ ಧರ್ಮಕ್ಕೋಸ್ಕರ. ಅವರ ಆ ಚಿತ್ರವನ್ನು ನೀವೆಲ್ಲ ನೋಡಿ ಅಂತ ತಿಳ್ಕೊಂಡು ಹೇಳ್ತಾ, ಭಾಳ ಚೆನ್ನಾಗಿ ಕೇಳಿದಿರಿ. ಇವತ್ತು ತುಂಬ ಸಂತೋಷ ಆಯ್ತು ನನಗೂ. ನೀವೆಲ್ಲ ಇಷ್ಟು ಜನ ತಾಯಿಂದರು, ಮಕ್ಕಳು ಇನ್ನೂ ಬರಬೇಕು. ತಾಯಿಗಳು ಕರ್ಕೊಂಬನ್ನಿ, ಇನ್ನೂ ಬರಬೇಕು. ಬಂದು ಅದರ ಲಾಭವನ್ನು ಪಡ್ಕೊಳ್ಳಿ ಅಂತ ತಿಳ್ಕೊಂಡು ಹೇಳ್ತಾ, ನಾಡಿದ್ದಿಂದ ಇನ್ನೊಂದು ಪ್ರೋಗ್ರಾಮ್ ಶುರುವಾಗುತ್ತೆ. ನೀವೆಲ್ಲ ಶ್ರೀಶೈಲ ಯಾತ್ರೆಗೆ ಹೆಸರು ಬರೆಸೋ ನಾಡಿದ್ದಿಂದ ಶುರು ಮಾಡ್ತೀವಿ ನಾಮಪತ್ರ ಸಲ್ಲಿಸೋದಕ್ಕೆ. ಗೊತ್ತಾಯ್ತಲ್ಲ? ಅದಕ್ಕೆ ನೀವೆಲ್ಲ ಕಾದಿರಿಸೋದಕ್ಕೆ ರಿಸರ್ವೇಷನ್ ಅದನ್ನು ನಾಡಿದ್ದಿಂದ ಮಾಡೋಣ ಅಂತ ತಿಳ್ಕೊಂಡು ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣ. ಕೂತ್ಕೊಳ್ಳಿ, ಮಕ್ಕಳು ಎದ್ದೇಳಬೇಡಿ. ಇದನ್ನು ತಗೊಂಡು